ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಏನಪ್ಪ ಇವತ್ತು ಪದ ಒಳಗಡೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್? ಇವತ್ತೊಂದು ಮಹಾನುಭಾವ ಹುಟ್ಟಿದ ದಿನ ಫ್ರೆಂಡ್ಸ್. ಅದೇ ನನ್ನ ಗಂಡ ಫ್ರೆಂಡ್ಸ್. ನನಗೆ ಬಾಳ್ ಕೊಟ್ಟು ಪುಣ್ಯಾತ್ಮ. ಹಿಂಗೆ ತಾನೆ ಫ್ರೆಂಡ್ಸ್, ಗಂಡು ಮಕ್ಕಳೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋದು, ನಾನು ಬಾಳ್ ಕೊಟ್ಟಿದ್ದೀನಿ ಅಂತ. ಇವತ್ತು ಶಿವದು ಬರ್ತ್ಡೇ ಫ್ರೆಂಡ್ಸ್. ಹುಟ್ಟಾಗಿಂದ ಆ ಶಿವ ಬರ್ತ್ಡೇ ಅವ್ರ ಅಪ್ಪ ಅಮ್ಮನೂ ಸೆಲೆಬ್ರೇಷನ್ ಮಾಡಲಿಲ್ಲ, ಕಟ್ಕೊಂಡಾಗಿಂದ ನಾನು ಮಾಡಲಿಲ್ಲ ಫ್ರೆಂಡ್ಸ್. ನಮ್ಮ ಜೀವನನೇ ಕಷ್ಟಕರದಲ್ಲಿ ಹೋಗ್ತಾಯಿತ್ತು. ನಮ್ಮ ಬಾಳ್ಗೆ ಬರ್ತ್ಡೇ ಬಿಡಕ್ಕೆ ಕೇಡ ಅನ್ಕೊಂಡು ಹಿಂಗೆ ಹೋಗ್ತಾಯಿತ್ತು ಫ್ರೆಂಡ್ಸ್. ಮತ್ತು ನನ್ನ ಬರ್ತ್ಡೇನೂ ಇತ್ತೀಚೆಗೆ ಅಷ್ಟೇ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು, ಒಂದು 2-3 ವರ್ಷದಿಂದ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ಶಿವಾಗೂ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು. ನನಗೂ ಇಷ್ಟ ಫ್ರೆಂಡ್ಸ್ ಶಿವಾಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತೆಲ್ಲ. ಈ ವಿಡಿಯೋ ನೋಡಿದ ತಕ್ಷಣ ಹೇಳ್ತೀರಾ ನೀವು, ಶಿವಣ್ಣನಿಗೆ ನೀವೇನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಾಗಿತ್ತು ಅಂತ. ನನಗಿರೋ ಕೆಟ್ಟ ಅಭ್ಯಾಸ ಏನು ಅಂದರೆ ಫ್ರೆಂಡ್ಸ್, ನನ್ನ ಸಂಪಾದನೆಯಲ್ಲಿ ಮೊದಲಿಂದನೂ ನನಗೆ ಅಂತ ನಾನು ಎತ್ತಿಟ್ಕೊಳ್ಳಲ್ಲ. ಎಲ್ಲ ಮನೆಗೆ ಕೊಟ್ಬಿಡೋದು, ಇಲ್ಲ ಶಿವಗೆ ಕೊಟ್ಬಿಡೋದು, ಈ ಥರ ಐತೆ. ಯಾವುದೇ ಹೆಣ್ಮಕ್ಳು ಈ ಥರ ಬುದ್ಧಿ ಕಲಿಬೇಡ್ರಿ ಫ್ರೆಂಡ್ಸ್. ನಮ್ಮ ಸಂಪಾದನೆಯಲ್ಲಿ ನಮಗೆ ಅಂತ ಒಂದು ಸ್ವಲ್ಪ ಸೇವಿಂಗ್ ಇಟ್ಕೋಬೇಕು ನಾವು, ಈ ಥರ ಎಮರ್ಜೆನ್ಸಿಗೆ ಅಟ್ಲೀಸ್ಟ್ ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕಾದ್ರೂ. ಯಾಕೆ ನನಗೆ ಈ ಥರ ಕೆಟ್ಟ ಬುದ್ಧಿ ಬಂದೈತೆ, ಸೇವಿಂಗ್ ಮಾಡ್ಕೊಳ್ಳಲ್ಲ ನನಗೆ ಅಂತ ಅಂದರೆ, ಇದು ಶಿವ ಕಲಿಸಿರೋದು ಫ್ರೆಂಡ್ಸ್. ಹೆಣ್ಮಕ್ಳ ಕೈಯಲ್ಲಿ ದುಡ್ಡು ಇರಬಾರ್ದು, ಹೆಣ್ಮಕ್ಳು ಸೇವಿಂಗ್ಸ್ ಇಟ್ಕೋಬಾರ್ದು ಅಂತ. ಇದಕ್ಕೆಲ್ಲ ತುಂಬ ಗಲಾಟನೆ ಮಾಡ್ಬಿಟ್ಟಿದ್ದೀನಿ. ಯಾಕೆ ನಮ್ಮ ಸಂಪತ್ತನ್ನ ನಾವು ಯಾಕೆ ಸೇವಿಂಗ್ ಮಾಡ್ಕೋಬಾರ್ದು, ನಾವೇನು ವೇಸ್ಟ್ ಖರ್ಚು ಮಾಡ್ತೀವ ಹಂಗೆ ಅಂತೆಲ್ಲ ಏನೇ ಮಾಡಿದ್ರು ಫ್ರೆಂಡ್ಸ್, ಎಷ್ಟೇ ದೊಡ್ಡ ಗಲಾಟೆ ಆದ್ರೂ ಹೆಣ್ಮಕ್ಳ ಕೈಯಲ್ಲಿ ದುಡ್ಡು ಇರಬಾರ್ದು. ಇದೊಂದು ಟಾಪಿಕ್ ಮಾತ್ರ ಶಿವ ತಲೆಯಲ್ಲಿ ಉಳ್ಕೊಬಿಟ್ಟೈತೆ. ಅದಕ್ಕೆ ನಾನು ಕೇಳಿ ಸುಮ್ಮನಾಗ್ಬಿಟ್ಟೆ. ಹಂಗಾಗಿ ಶಿವಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಶಿವಗೆ ಇಷ್ಟ ಆಗಿರೋದಂದ್ರೆ ನಾನ್ ವೆಜ್ ಫ್ರೆಂಡ್ಸ್. ಇವತ್ತು ಶನಿವಾರ, ನಾನ್ ವೆಜ್ ಅಂತೂ ತಿನ್ನಲ್ಲ. ಅದಕ್ಕೆ ಫುಡ್ಡಲ್ಲೇ ಏನಾದರೂ ಸ್ಪೆಷಲ್ ಆಗಿ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ ನಾನು ಅನ್ಕೋತಾ ಇದ್ದೀನಿ. ಶಿವ ರೆಡಿ ಆಗ್ತೈತೆ ಫ್ರೆಂಡ್ಸ್. ಈಗ 8 ಗಂಟೆ ಟೈಮು. ನಾನು ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟೆ, ಈ ಕಡೆ ಹೂವು ಕಿತ್ಕೊಂಡು ಹೋಗೋಣ ಅಂದ್ಬಿಟ್ಟು. ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಫಿಕ್ಸ್ ಇಲ್ವಲ್ಲ, ಗೊತ್ತಲ್ಲ ಫ್ರೆಂಡ್ಸ್. ಅದಕ್ಕೆ ದೇವಸ್ಥಾನಕ್ಕೆ ಹೊಟ್ಟು ಬಂದು ಸ್ಪೆಷಲ್ ಫುಡ್ಡೆಲ್ಲ ಮಾಡಿ ಶಿವಗೆ ಮಧ್ಯಾಹ್ನ ವಿಶ್ ಮಾಡೋಣ ಅಂದ್ಬಿಟ್ಟು ಇಷ್ಟು ನನ್ನ ಟಾರ್ಗೆಟು ಐತೆ ಫ್ರೆಂಡ್ಸ್. ಕೇಕ್ ಎಲ್ಲ ಇಲ್ಲ ಫ್ರೆಂಡ್ಸ್, ಶಿವ ಕೇಕ್ ತಿನ್ನಲ್ಲ. ಇದು ಹುಷಾರ್ ತಪ್ಪಲ್ಲ ಟೈಫಾಯ್ಡ್, ಆವಾಗಿಂದನೂ ಕೇಕ್ 1 kg ಅವತ್ತು ತಿನ್ಬಿಟ್ಟೆ ಟೈಫಾಯ್ಡ್ ಬಂದ್ಬಿಟ್ಟಿದ್ದು ಅಂತ ಫಿಕ್ಸ್ ಆಗ್ಬಿಟ್ಟು ಕೇಕ್ ನೋಡಿದ್ರೆ ಗಡಗಡ ನಡುತ್ತೈತೆ. ಸಾರ್ಥಕವಾಯ್ತು. ಹಾಗಾಗಿ ಕೇಕ್ ಕಟ್ಟಿಂಗ್ ಇಲ್ಲ ಫ್ರೆಂಡ್ಸ್, ಏನಿದ್ರು ಫುಡ್ ಏಟಿಂಗು. ತಾಮಸಿ ಬಾಯಿಲಿ, ಇದು ನಮ್ಮ ನಿಮ್ಮ ಮಧ್ಯೆ ಇರಬೇಕು ಈ ಸೀಕ್ರೆಟ್, ಗೊತ್ತಾಯ್ತಾ? ಉಲ್ಮೈತಾವ ನೀವು. ಓಕೆ ಫ್ರೆಂಡ್ಸ್, ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲೆಲ್ಲ ಹೂವುಗಳು ಜಾಸ್ತಿ ಐತೆ, ದಾಸವಾಳ. ಇವನ್ನೆಲ್ಲ ಕಿತ್ಕೊಂಡು ದೇವಸ್ಥಾನಕ್ಕೆ ಪೂಜೆಗೆ ಹೋಗುವ ಇವಾಗ ಶಿವನ್ ಕರ್ಕೊಂಡು. ಶಿವಗೂ ಗೊತ್ತಿಲ್ಲ ಶಿವ ಬರ್ತಡೆ ಅಂತ. ಇನ್ಮೇಲೆ ಟಾಮು ಸಸ್ಯಾಹಾರಿ ಆಗ್ಬಿಟ್ಟ ಫ್ರೆಂಡ್ಸ್. ಇನ್ಮೇಲೆ ನಾಳೆ ಭಾನುವಾರ ಅಲ್ಲ, ಚಿಕನ್ ಮಟನ್ ಏನು ತಿನ್ನಲ್ಲ ಫ್ರೆಂಡ್ಸ್. ಹುಲ್ ಮೇಲೆ ಶಪಥ ಮಾಡ್ತಾವನೆ. ದೇವಸ್ಥಾನಕ್ಕೆ ಇಷ್ಟು ಹೂ ಸಿಕ್ಕೈತೆ ಫ್ರೆಂಡ್ಸ್. ಪೂಜೆ ಸಾಮಾನೆಲ್ಲ ಅಲ್ಲೇ ತಗೋತೀವಿ ಫ್ರೆಂಡ್ಸ್ ನಾವು. ಹಾಗಾಗಿ ರೆಡಿ ಆಗ್ಬಿಟ್ಟು ದೂರದಿಂದ ನೋಡ್ತೈತೆ. ಹುಟ್ಟಿದ ದಿನ ಅಂತ ಗೊತ್ತಿಲ್ದಿರ ಮುಖದಲ್ಲಿ ಕಳೆ ಬಂದ್ಬಿಟ್ಟೈತೆ. ಒಂದು ಶರ್ಟ್ ಕೊಡ್ಸಕ್ಕೂ ಆಗ್ತಿಲ್ಲ ಪಾಪ ಶಿವಾಗ, ಹೊಸ ಶರ್ಟು. ಏನಪ್ಪ ಕಲಾಸಿಪಾಳ್ಯ ಮಾರ್ಕೆಟಾ? ಹ್ಞೂ. ಹೂವು ತರಕ್ಕೆ ಮಾರ್ಕೆಟ್ಗೆ ಹೋಗಿದ್ಯಾ ಅಂತ ಇದೆಯಾ? ಏನೋ ಸ್ವಲ್ಪ ಆವರೇಜ್ ಆಗಿದ್ದೀನಿ, ಅದಕ್ಕೆ ನಿಮ್ಮಿಂದ ಬಿದ್ದಿದ್ದೀನಿ. ಮುಳುಗೋಗಿದ್ಯಾ ಶರ್ಟ್ ಕಲರ್ ಒಳಗೆ? ಹೂವೆಲ್ಲ ಕಿತ್ಕೊಂಡಿದ್ದೀನಿ. ಆಂಜನೇಯ ಸ್ವಾಮಿಗೆ ಬಿಲ್ಪತ್ರ ಇಟ್ಬಿಟ್ಟು ನಾವು ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತಿದೆ ಅಂತ ಒಂದು ಹೇಳಿದ್ರು ಫ್ರೆಂಡ್ಸ್ ಯಾರೋ ದೇವಸ್ಥಾನದಲ್ಲಿ. ಅದಕ್ಕೆ ನಾವು ಅದನ್ನು ಫಾಲೋ ಮಾಡ್ತಾ ಇದೀವಿ. ರಂಗೋಲಿ ನೋಡಿ ಫ್ರೆಂಡ್ಸ್, ತುಳಸಿ ಗಿಡದ ಹತ್ರ ಈ ಥರ ಆಗ್ತದೆ. ಇವತ್ತು ಸಿಂಪಲ್ ರಂಗೋಲಿ. ಇವತ್ತು ಶನಿವಾರ ಸ್ಪೆಷಲ್ ಡೇ ಮತ್ತು ಶಿವ ಬರ್ತಡೇ ಎರಡೂ ಆಗಿರೋದ್ರಿಂದ ಫ್ರೆಂಡ್ಸ್ ಶಿವಗೆ ಬಿಟ್ಕೊಟ್ಬಿಡ್ತೀನಿ ಇವತ್ತು. ದೇವ್ರನ್ನ ಪೂಜೆ ಮಾಡ್ಕೊಳ್ಳಿ, ಒಳ್ಳೇದಾಗ್ತಿದೆ. ಗಂಡು ಬೆಳಗ್ಗೆನೆ ಎದ್ಬಿಟ್ಟು ತಕ್ಷಣ ಫುಡ್ ಹಾಕ್ತೆ ಫ್ರೆಂಡ್ಸ್. ಯಾಕಂದ್ರೆ ನೆನ್ನೆ ಫುಡ್ ಹಾಕಿಲ್ವಲ್ಲ, ಫಿಶ್ ಟ್ಯಾಂಕ್ ತೊಳೆದಿದ್ದೀನಿ, ಹಾಕ್ಬಾರ್ದಲ್ಲ. ಅದಕ್ಕೆ ಇವಾಗ ಮತ್ತೆ ಹತ್ರ ಬರ್ತವನೆ, ತಿರ್ಗಾ ಹಾಕ್ತೀನಿ ಅಂದ್ಬಿಟ್ಟು. ತಿನ್ಬಾರ್ದು ಜಾಸ್ತಿ. ಅವನು ಹೊಟ್ಟೆ ಕಿಚ್ಚು ಮೊಟ್ಟೆಕೊಳ್ಳಿ, ಹೊಟ್ಟೆ ಕಿಚ್ಚು ಬಿಡ್ತವನೆ. ಬಾರ್ಲಾ ಲಕ್ಷ್ಮಿ ಕಾಪಾಡಮ್ಮ, ನೀನ್ ನಂಬ್ಕೊಂಡಿದ್ದೀನಮ್ಮ, ಹೆಂಗಾರ ಮಾಡಿ ಫಿಲ್ಮ್ ಆಕ್ಟರ್ ಮಾಡಂಗ ಕಾಪಾಡಮ್ಮ. ಓಕೆ ಫ್ರೆಂಡ್ಸ್, ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಂಜನೇಯ ಸ್ವಾಮಿಯಲ್ಲಿ ಇಲ್ಲಿಂದ ಒಂದೇ ಒಂದು ಪ್ರಾರ್ಥನೆ, ಪ್ರಸಾದ ಬೇಕು. ಎಲ್ಲಿ ಪ್ರಸಾದ ಕೊಟ್ಟರು ಸಾಕು, ಕೈ ಚಾಚ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಬರ್ತವ್ರೆ ಬರ್ತ್ಡೇ ಬಾಯಿ, ಯಂಗ್ ಬಾಯಿ. ಸೈಡಲ್ಲಿ ಮಲ್ಕೋ, ಗಾಡಿಗಳು ಬರ್ತಾವ ಟಾಮು. ಶಿವ ಬರ್ತಡೇ ಶನಿವಾರ ಬಿಟ್ಟು ಬೇರೆ ದಿನ ಬಿದ್ದಿದ್ದಿದ್ರೆ ಅಕಸ್ಮಾತ್ ಶಿವ ದೇವಸ್ಥಾನಕ್ಕೆ ಪಕ್ಕ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಶನಿವಾರ ಬಿದ್ದಿದ್ದು ಒಳ್ಳೇದೇ ಆಯ್ತು, ದೇವಸ್ಥಾನ ಕರ್ಕೊ ಬಂದಂಗಾಯ್ತು. ನಮ್ಮನ್ನ ನಾವು ಯಾವತ್ತೂ ಸ್ಪೆಷಲ್ ಅನ್ಕೋಬೇಕು ಫ್ರೆಂಡ್ಸ್. ನಮಗ್ ನಾವೇ ಸ್ಪೆಷಲ್ ಅನ್ಕೋಬೇಕು. ನಾವು ಹುಟ್ಟಿದಕ್ಕೆ ತಾನೇ ಲೈಫಲ್ಲಿ ಎಷ್ಟೇ ಕಷ್ಟ ಸುಖ ಎಲ್ಲ ಬಂದ್ರು ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ. ಇದನ್ನ ಶಿವಾಗ ಹೇಳ್ತಾನೆ ಇದೀನಿ, ಕೇರ ತಗೊಳಲ್ಲ. ನಾನು ಹುಟ್ಟಿದೆ ದಂಡ ಅನ್ನೋ ತರ ಬದುಕ್ತಾ ಇರ್ತೈತೆ. ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಅಂಗಡಿ ಕರ್ಕೊಂಡು ಹೋದೆ. ಸ್ಪೆಷಲ್ ಫುಡ್ ಮಾಡ್ಬೇಕಲ್ಲ ಫ್ರೆಂಡ್ಸ್, ಇವತ್ತು ಐಟಮ್ಗಳು ತಗೊಳ್ಳೋಣ ಅಂತ. ಒಂದ್ ಅಂಗಡಿಲಿ ಇದ್ದಿರ್ಲಿಲ್ಲ, ಇನ್ನೊಂದ್ ಅಂಗಡಿಗೆ ಬಂದ್ರೆ ಇವಣ್ಣ ಆಮೆಗಿಂತ ಸ್ಲೋ ಐಟಮ್ ಎತ್ಕೊಡ್ತು. ಈಗ ಶಿವಗೆ ಡ್ಯೂಟಿ ಟೈಮ್ ಆಯ್ತು, ಅದನ್ನ ಇಟ್ಟಿದ್ದೀನಿ. ತರಕಾರಿ ಸಾಂಬಾರ್ ಫ್ರೆಂಡ್ಸ್ ರಾತ್ರಿ ಮಾಡ್ಕೊಂಡೆ ನಾನು. ಈ ತರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗ್ತಿತ್ತು, ಅರ್ಜೆಂಟ್ಗೆ ಏನು ಟಿಫನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು.
ಎಷ್ಟು ಮಾಡಿದ್ದೆ ಗೊತ್ತಾ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಕ್ಕ ಟೇಸ್ಟ್ ಇತ್ತು ಅಂದ್ಬಿಟ್ಟು ನಾನು ಶಿವರಾತ್ರಿ ಜಾಸ್ತಿ ತಿಂದಾಕ್ಬಿಟ್ವಿ. ಈಗ ಬರ್ಬೇಕಾದ್ರೆ ಗೋಡಂಬಿ ಮತ್ತೆ ಏಲಕ್ಕಿ ತಂದಿದ್ದೀನಿ ಫ್ರೆಂಡ್ಸ್. ಗೋಡಂಬಿ ಗುಂಡು ಗುಂಡಾಗಿರೋದು ಕೊಡೋದಿಲ್ಲ ಫ್ರೆಂಡ್ಸ್, ಅರ್ಧ ಓಡಾಗಿರೋದೇ ಕೊಡ್ತಾರೆ. ಇಷ್ಟೆಲ್ಲ ಯಾಕೆ ಪ್ರಿಪ್ರೇಷನ್ ಅಂದ್ರೆ ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮನೆ ಒಂದು ಸ್ಪೆಷಲ್ ಟಡನ್ ಟಡನ್ ಟಡ ಬಟರ್ ಅಲ್ಲ ಪನ್ನೀರ್ ತರಿಸ್ಕೊಂಡೆ ಫ್ರೆಂಡ್ಸ್. ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಮೈದಾ ಹಿಟ್ಟು ಐತೆ. ಚಪಾತಿ ಮಾಡಿ ಇಲ್ಲ ಪರೋಟ ತರ ಏನಾರ ಮಾಡಿ ಪನ್ನೀರ್ ಬಟರ್ ಮಸಾಲ ಮಾಡ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಮತ್ತೆ ಸ್ವೀಟ್ಗೆ ತಲೆ ಓಡ್ತಿಲ್ಲ ಫ್ರೆಂಡ್ಸ್, ಏನ್ ಮಾಡೋದು ಅಂದ್ಬಿಟ್ಟು ಅದ್ರ ಜೊತೆಗೆ ಏನಾರ ಒಂದು ಸ್ವೀಟು ಇಷ್ಟು ಪ್ರಿಪ್ರೇಷನ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಾನ್ ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೆ ನನಗೆ ರಾತ್ರಿದು ಮುದ್ದೆ ಐತೆ ಫ್ರೆಂಡ್ಸ್, ಮುದ್ದೆ ತರಕಾರಿ ಸಾರು ತಿಂತೀನಿ. ನಾನು ಹಸುವಿಗೆ ತಾಳಲ್ಲಾರೆ ಫ್ರೆಂಡ್ಸ್ ಈಗ. ಅದಕ್ಕೆ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಹತ್ರ ಹೂವಾಯ್ತು, ಎಸ್ಕೇಪ್ ಮಾಡ್ಬಿಟ್ಟೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಅದಕ್ಕೆ ಇವಾಗ ಹಸುವಾಗ್ತಿದೆ. ತಂಗಳು ಮುದ್ದೆನೇ ಬೆಸ್ಟ್ ಫ್ರೆಂಡ್ಸ್. ಬಿಸಿಯನ್ನ ರೆಡಿ ಫ್ರೆಂಡ್ಸ್. ಇದ್ರ ಮೇಲೆ ತುಪ್ಪ ಹಾಕೊಂಡ್ ತಿಂತಾ ಇದ್ರೆ ಸ್ವಲ್ಪ ಹಾಕೋ. ಹೀಟ್ ಜಾಸ್ತಿ ಇದ್ದಾಗ ತುಪ್ಪ ತಿನ್ಬಾರ್ದು ಫ್ರೆಂಡ್ಸ್, ತುಪ್ಪ ಹೀಟ್ ಜಾಸ್ತಿ. ತಿಂದಿನ ಹೀಟ್ ಮಾಡ್ಕೊಂಡಿರೋದು. ಬೆಳಗ್ಗೆ ಬಾದಾಮ್ ಕೊಂದ್ ರಾತ್ರಿ ನೆನ್ಸ್ಬಿಟ್ಟು ಬೆಳಗ್ಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೀವು ನಂಬಲ್ಲ, ನಾನ್ ಮದ್ವೆ ಆಗೋವರ್ಗುನು ಹಾಲು ಬೆಣ್ಣೆ ತುಪ್ಪ ಮುಟ್ಲೇ ಇಲ್ಲ, ನನ್ಗೆ ಆಗ್ತಾನೆ ಇರ್ಲಿಲ್ಲ. ಈಗ ಅಡಿಕ್ಟ್ ಆಗ್ಬಿಟ್ಟಿದೀನಿ. ಸೂಪರ್ ಇರ್ತೈತೆ, ಸೂಪರ್ ಇದಲ್ಲ. ಸಾಂಬಾರ್ ಹಾಕೊಂಡ್ ತಿನ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಬರ್ತ್ಡೇ ಸ್ಪೆಷಲ್ ಮಧ್ಯಾಹ್ನ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವೀಟ್ ತಲೆನೋವು ಫ್ರೆಂಡ್ಸ್, ಮನೇಲಿ ಏನ್ ಮಾಡೋದು ಶಾವಿಗೆ ಬೇಲ ಇಲ್ಲ ಹಂಗಿಂಗೆ ಅಂತೆಲ್ಲ. ಆಮೇಲೆ ಯೋಚನೆ ಮಾಡಿ ನನ್ಗೊಂದು ಐಡಿಯಾ ಬಂತು ಫ್ರೆಂಡ್ಸ್. ಮನೇಲಿ ನವಣೆ ಐತಲ್ಲ, ನವಣೆನಲ್ಲಿ ಕಿಚಡಿ ಪೊಂಗಲ್ಲು ಬಾತು ಅವಿವೇ ಮಾಡಿರ್ತೀವಿ. ಅದ್ರಲ್ಲಿ ಏನಾದ್ರು ಸ್ವೀಟ್ ಮಾಡಿದ್ರೆ ಪಾಯಸ ತರ, ನವಣೆ ಪಾಯಸ ತರ ಮಾಡ್ತಾರ ಇಲ್ಲ ಅಂತಾನು ಗೊತ್ತಿಲ್ಲ. ನಾನೇ ಮೆಂಟಲಿ ಫಿಕ್ಸ್ ಆಗಿದ್ದೀನಿ ಇಷ್ಟೊತ್ತು ಅಡುಗೆ ಸ್ಟಾರ್ಟ್ ಮಾಡ್ಬೇಕಿತ್ತು ಫ್ರೆಂಡ್ಸ್. ನಾನು ಯಾಕೋ ತಲೆನೋವು ಅಂದ್ಬಿಟ್ಟು ಫುಲ್ಲು ತಲೆ ಹಿಡ್ಕೊಬಿಟ್ಟು ಮಲಗ್ಬಿಟ್ಟಿದ್ದೀನಿ. ಆಮೇಲೆ ಗೊತ್ತಾಯ್ತು ಫ್ರೆಂಡ್ಸ್, ಇಲ್ಲಿ ಮಲ್ಗೆ ಒಂದು ಪ್ರಭಾವ. ಅದಕ್ಕೆ ನಾನು ಮಲ್ಗೆ ಹೋಗಿ ಮುಟ್ಕೊಳ್ಳಲ್ಲ ತಲೆನೋವು ಅಂದ್ಬಿಟ್ಟು. ಇವತ್ತು ಭರ್ಜರಿ ಭೋಜನಕ್ಕೆ ಐಟಮ್ಸ್ಗಳೆಲ್ಲ ಸ್ವಲ್ಪ ರೆಡಿ ಆಗಿದೆ ಫ್ರೆಂಡ್ಸ್. ಮೊದಲು ನವಣೆನ ಕುಕ್ಕರಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಬೇಯಿಸಕ್ಕೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಗೋಧಿ ನುಚ್ಚಲ್ಲಿ ಪಾಯಸ ಮಾಡಿರ್ತೀನಲ್ಲ ಫ್ರೆಂಡ್ಸ್, ನಾನು ಅದನ್ನೇ ನೆನಪು ಮಾಡ್ಕೊಂಡು ಇದ್ರಲ್ಲೂ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡಿದೆ. ಲೈಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇದ್ರ ಜೊತೆಗೆ ಹಾಲಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಹಾಲು ತರಿಸೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ನೀರೇ ಹಾಕ್ಕೋತಾ ಇದ್ದೀನಿ. ಆಮೇಲೆ ಅದನ್ನು ವಿಸಿಲ್ ಹಾಕ್ಬಿಟ್ಟು ಬೇಯಕ್ಬಿಟ್ಟೆ, 4 ವಿಸಿಲ್ ಬೇಯಿಸ್ಕೊತೀನಿ. ಈಗ ಮೈದಾನೂ ಗೋಧಿ ಸಮ ಪ್ರಮಾಣದಲ್ಲಿ ತಗೊಂಡು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೈದಾ ಬಳಸ್ತಾ ಇರಲಿಲ್ಲ ಫ್ರೆಂಡ್ಸ್, ವೇಸ್ಟ್ ಆಗ್ತೈತೆ ಮನೇಲಿರೋದು ಅಂದ್ಬಿಟ್ಟು ಬಳಸ್ತಾ ಇದ್ದೀನಿ. ಆರೋಗ್ಯ ಹಾಳಾದ್ರೂ ಪರವಾಗಿಲ್ಲ, ಆದರೆ ಮನೇಲಿರೋ ಐಟಮ್ಸ್ ಮಾತ್ರ ವೇಸ್ಟ್ ಆಗಬಾರ್ದು. ಇದು ನಮ್ಮ ಹೆಣ್ಮಕ್ಳು ಟಾಪಿಕ್ ಫ್ರೆಂಡ್ಸ್. ನೀರು ಎಣ್ಣೆ ಎಲ್ಲ ಹಾಕೊಂಡು ಎಣ್ಣೆ ಮಾತ್ರ ಹಾಕೊಂಡು ಚೆನ್ನಾಗಿ ಕಚ್ಚಾ ಪಿಚ್ಚ ಅಂತ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಒಂದು ಅರ್ಧ ಗಂಟೆ ಆದ್ರೂ ಸೈಡಿಗೆ ಮುಚ್ಚಿಟ್ರೆ ಫ್ರೆಂಡ್ಸ್, ಗಾಳಿ ಆಡ್ದಿರೋ ತರ. ಅವಾಗ ಚಪಾತಿ ಮಾಡ್ಬೇಕಾದ್ರೆ ಸಾಫ್ಟ್ ಆಗಿ ಚೆನ್ನಾಗಿ ಬರ್ತೈತೆ. ಅದಕ್ಕೋಸ್ಕರ ಸೈಡಲ್ಲಿ ಮುಚ್ಚಿಟ್ಬಿಟ್ಟು ಈಗ ಪನ್ನೀರ್ ಬಟರ್ ಮಸಾಲಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಜನ ಇದು ಕಟ್ ಮಾಡ್ಕೊಂಡಿರೋ ತರಕಾರಿನೆಲ್ಲ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ರುಬ್ಕೋತಾರೆ ಫ್ರೆಂಡ್ಸ್ ಮಸಾಲೆನ. ನಾನು ಹಸಿ ಮಸಾಲೆನೂ ರುಬ್ಕೋತೀನಿ, ಯಾಕಂದ್ರೆ ಹೆಂಗಿದ್ರು ರುಬ್ಬಿರೋ ಮಸಾಲೆನೂ ಸ್ವಲ್ಪ ಫ್ರೈ ಮಾಡ್ಬೇಕಲ್ಲ. ಅದಕ್ಕೆ ನಾವು ಲಾಂಗ್ ರೂಟಲ್ಲಿ ಹೋಗೋ ಬದಲು ಶಾರ್ಟ್ ಕಟ್ಟಲ್ಲಿ ಹೋಗೋಣ, ಬೇಗ ಅಡುಗೆ ಆಗೋ ಥರ ಅಂತ ಅಂದ್ಬಿಟ್ಟು ಈರುಳ್ಳಿ, ಒಂದು ಟೊಮೊಟೊ, ಶುಂಠಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಸೋಂಪು ಎತ್ಕೊಂಡೆ, 2 ಲವಂಗ, ಸ್ವಲ್ಪ ಚಕ್ಕೆ ಎತ್ಕೊಂಡು ಇವಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮಸಾಲೆ ಇನ್ನೂ ಹಾಕ್ಕೊಂಡಿಲ್ಲ, ಆಮೇಲೆ ಹಾಕೋತೀನಿ. ಗೋಡಂಬಿ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಅದು ಸಪ್ರೇಟ್ ಚಿಕ್ಕ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಡೆ. ಅದೇನೋ ಕ್ರೀಮ್ ಅಂತಾರ ಫ್ರೆಂಡ್ಸ್, ಫ್ರೆಶ್ ಕ್ರೀಮು ಅದೇನೇ ನಮಗೆ. ಆಮೇಲೆ ಪನ್ನೀರ್ ಫ್ರೆಂಡ್ಸ್, ಪನ್ನೀರು ಇದು ತಗೊಂಡು 2-3 ದಿನ ಆಗಿತ್ತು. ಈ ದಿನಕ್ಕೆ ತಗೊಂಡಿದ್ದು ಫ್ರೆಂಡ್ಸ್ ನಾನು. ಶಿವ ಯಾಕೆ ತಗೊಂಡಿದ್ಯಾ, ಮಾಡ್ತಾ ಇಲ್ಲ ಅಂತಾಯಿತು. ಇಲ್ಲ ನಾಳೆ ಮಾಡ್ತೀನಿ ಅಂತಿದ್ದೆ. ಸ್ಪೆಷಲ್ ಡೇಗೆ ಮಾಡೋಣ, ಸ್ಪೆಷಲ್ ಫುಡ್ಡು ಅಂದ್ಬಿಟ್ಟು. ಅಷ್ಟರಲ್ಲಿ ನವಣೆ 4 ವಿಸಿಲ್ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಅದಕ್ಕೆ ಬೆಲ್ಲನೂ ಹಾಕ್ಕೊಂಡೆ. ಅದಕ್ಕೆ ಬೆಲ್ಲ ಕರ್ಗಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಈಗ ಪನ್ನೀರು ಫ್ರೈ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್, ಬಟರ್ ಹಾಕ್ಕೊಂಡು ಕರ್ಗಕ್ಕೆ ಬಿಡಬೇಕು. ಈ ಥರ ಐಟಮ್ಸು ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್, ಮಾಡೋಕ್ಕೆ ಸ್ವಲ್ಪ ಕಷ್ಟ. ಈ ಬಟರು ಪನ್ನೀರ್ ಅವೆಲ್ಲ ಎಷ್ಟು ಕಾಸ್ಟ್ಲಿ ಅಲ್ಲ ಫ್ರೆಂಡ್ಸ್. ಪನ್ನೀರ್ ಮನೇಲೆ ಮಾಡ್ಕೋಬೋದು ಅಲ್ಲಿ ತಂದುಬಿಟ್ರೆ, ಅದೇನು ತೊಂದರೆ ಇಲ್ಲ. ಆಮೇಲೆ ಪನ್ನೀರ್ ಪೀಸಸ್ಸು ಹಾಕ್ಕೊಂಡು ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ಬಾಣಲಿಗೆ ಅಂಟ್ಕೋತೈತೆ ಪನ್ನೀರು, ಯಾಕೆ ಬಟರ್ ಕಮ್ಮಿ ಆಯಿತಾ ಅಂದ್ಬಿಟ್ಟು ಇನ್ನು ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ. ಅದು ಸಪ್ಪೆ ಅನ್ಸ್ಬಾರ್ದಲ್ಲ, ಹಂಗಾಗಿ ಅರ್ಶಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿರಿ ಅಂಟ್ಕೊಳ್ತೈತೆ, ಮೋಸ್ಟ್ಲಿ ಪಾತ್ರೆ ಪ್ರಾಬ್ಲಮ್ಮ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇಲ್ಲ ಪನ್ನೀರು ಕ್ವಾಲಿಟಿ ಇಲ್ವಾ ಏನು ಗೊತ್ತಾಗ್ತಾಯಿಲ್ಲ. ಇದೇ ಕನ್ಫ್ಯೂಷನಲ್ಲೇ ಫ್ರೈ ಮಾಡ್ಕೊಂಡು ಸೈಡಿಗೆ ತೊಗೊಂಡೆ. ಅದೇ ಬಾಣಲಿಗೆ ಎಣ್ಣೆನೂ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದ ಫ್ರೆಂಡ್ಸ್, ಹಸಿ ಮಸಾಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ಇನ್ನು ಮಸಾಲೆಗಳೆಲ್ಲ ಕಲಸೋದೈತೆ. ಇವೆಲ್ಲ ಹಸಿ ವಾಸನೆ ಚೆನ್ನಾಗಿ ಹೋದ್ಮೇಲೆ ಆಮೇಲೆ ಮಸಾಲೆ ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು 2 ನಿಮಿಷ ಬಿಟ್ಟು ಆಮೇಲೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ ಹಾಕ್ಕೊಂಡೆ. ಚಿಕನ್ ಮಸಾಲ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಅದು ಇಲ್ಲಾಂದರೆ ಗರಂ ಮಸಾಲ ಹಾಕ್ಕೋಬೇಕು, ಸೂಪರಾಗಿರ್ತೈತೆ. ಗರಂ ಮಸಾಲ ತಂದು ಎಷ್ಟೋ ದಿನ ಆಗೋಯ್ತು, ಅದಕ್ಕೆ ಇವಿಷ್ಟನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಅದು ವಿಡಿಯೋಗಳೆಲ್ಲ ಫ್ರೈ ಮಾಡ್ತಾ ಎಣ್ಣೆ ಮೇಲೆ ತೇಲಿ ಬರ್ತೈತೆ, ನಮ್ದು ಎಣ್ಣೆನೇ ತೇಲಿ ಬರ್ತಾಯಿಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊಬಿಟ್ಟೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಎಣ್ಣೆ ಮೇಲೆ ತೇಲಿ ಬರೋಕ್ಕೆ ಸ್ಟಾರ್ಟ್ ಆಯ್ತು ಸ್ವಲ್ಪ. ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಬಟರ್ ಹಾಕ್ಕೊಂಡು ಕಸೂರಿ ಮೆಂತಿ ಫ್ರೆಂಡ್ಸ್, ಇದು ಫ್ಲೇವರ್ ಚೆನ್ನಾಗಿ ಕೊಡ್ತೈತೆ, ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಾಡಬೇಕಾದ್ರೆ ಘಮ ಬರ್ತಾಯಿತ್ತು ಫ್ರೆಂಡ್ಸ್, ಯಾವುದೋ ಹೋಟ್ಲಲ್ಲಿ ಇದ್ದೀನೇನೋ ಅನ್ನೋ ಥರ ಸ್ಮೆಲ್ ಅನಿಸ್ತಾಯಿತ್ತು ನನಗೆ. ಆಮೇಲೆ ಇದೇ ಫ್ರೆಂಡ್ಸ್ ಗೋಡಂಬಿ ಪೇಸ್ಟ್ ಹಾಕ್ಕೊಂಡೆ. ಹಾಲಿನ ಕೆನೆನೂ ಹಾಕ್ಕೊಳ್ತಾರಂತೆ ಫ್ರೆಂಡ್ಸ್, ಸೂಪರಾಗಿರ್ತೈತಂತೆ. ಹಾಲೇ ತಂದಿಲ್ವಲ್ಲ, ಹಾಗಾಗಿ ಇದೇ ಸಾಕು ಅಂತ ಅಂದ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಇಷ್ಟೇ. ಈ ರೆಸಿಪಿಗಳು ಕೇವಲ 15-20 ನಿಮಿಷದಲ್ಲಿ ಆಗ್ಬಿಡ್ತೈತೆ ಫ್ರೆಂಡ್ಸ್, ಆದರೆ ಕಾಸ್ಟ್ಲಿ ಜಾಸ್ತಿ ಅಂದ್ಬಿಟ್ಟು ಅಷ್ಟೇ ನಾನು ಮಾಡೋಕೆ ಹೋಗಲ್ಲ ಅಷ್ಟೇ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಹಾಲು ಇರಲಿಲ್ವಲ್ಲ ಫ್ರೆಂಡ್ಸ್ ಸ್ವೀಟ್ ಮಾಡೋಕ್ಕೆ ನವಣೆಗೆ, ಅದಕ್ಕೆ ಹಾಲು ಪೌಡ್ರ್ ಇರ್ತಾವೆ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಏನು ತಲೆ ಫ್ರೆಂಡ್ಸ್, ಹಾಲು ಪುಡಿ ಹಾಕ್ಬಿಟ್ಟು ಪಾಯಸ ಮಾಡ್ತಾ ಇದ್ದೀನಿ. ಆಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ತಗೊಂಡಿದ್ನಲ್ಲ, ಅದನ್ನು ತುಪ್ಪದಲ್ಲಿ ಹುರಿದಾಕೋಣ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಏನೋ ಒಂದು ಟ್ರೈ ಮಾಡಿದೆ ಫ್ರೆಂಡ್ಸ್, ಆದರೆ ಮಿಸ್ ಮಾಡಿದಿರೋ ಈ ರೆಸಿಪಿ ಮಾತ್ರ ಟ್ರೈ ಮಾಡಿರಿ ಫ್ರೆಂಡ್ಸ್. ನವಣೆನಲ್ಲಿ ಸ್ವೀಟು ಅದು ನೆಕ್ಸ್ಟ್ ಲೆವೆಲ್ ಬಂದಿತ್ತು ಫ್ರೆಂಡ್ಸ್. ತೆಳ್ಳಗೆ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡೆ, ಸ್ವಲ್ಪ ಹಲ್ವಾ ಥರ ಚೆನ್ನಾಗಿರಲಿ ಅಂದ್ಬಿಟ್ಟು. ಸ್ವೀಟು ರೆಡಿ ಆಯಿತು, ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ನೆಕ್ಸ್ಟ್ ಚಪಾತಿಗೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದೊಂದು ಸಲ ನಾದ್ಕೊಂಡು, ನನಗೆ ಇಷ್ಟ ಫ್ರೆಂಡ್ಸ್ ಪರೋಟ ಕಲಿಯೋಕ್ಕೆ, ಯಾವಾಗಲೇ ಮಾಡಿದ್ರೂ ಬರಲ್ಲ, ಅದು ಬೇರೆ ಇವತ್ತು ಬರಲ್ಲ. ಶಿವ ಬಂದುಬಿಟ್ರೆ ಲೇಟ್ ಆಗಿಬಿಡ್ತೈತಲ್ಲ ಊಟಕ್ಕೆ, ಮತ್ತು ಶಿವ ಬರೋಷ್ಟರಲ್ಲಿ ಕುಂಡಿಸ್ಬಿಟ್ಟು ನಾನು ಸರ್ಪ್ರೈಸಾಗಿ ಇದನ್ನೆಲ್ಲ ಕೊಡಬೇಕು, ಶಿವ ವೆಯ್ಟ್ ಮಾಡಬಾರ್ದು, ಅದಕ್ಕೋಸ್ಕರ ಚಪಾತಿನೇ ಮಾಡ್ಕೊಬಿಟ್ಟೆ. ನಾನು ಈ ಥರ ಬಾಕ್ಸ್ ಥರ ಮಡಿಸ್ಬಿಟ್ಟು ಮಾಡ್ತೀನಲ್ಲ, ಈ ಥರ ಓದ್ಸಲ ಚಪಾತಿ ಮಾಡಿದ್ನಲ್ಲ ಫ್ರೆಂಡ್ಸ್, ಅದಕ್ಕೊಬ್ರು ಕಮೆಂಟ್ ಮಾಡಿದ್ರು, ಈ ಚಪಾತಿ ಚಡ್ಡಿ ಥರ ಕಾಣಿಸ್ತೈತಿ ಮಾಡ್ತಿರೋದು ಅಂತ. ಎಷ್ಟು ನಕ್ಕಿದ್ದೀನೋ, ಚಡ್ಡಿ ಚಪಾತಿನ ಇದು ಅಂತ ಕಾಮಿಡಿ ಅನ್ನಿಸ್ತು. ಆಮೇಲೆ ಫುಡ್ಡಲ್ಲಿ ಹಂಗೆಲ್ಲ ಕಾಮಿಡಿ ಮಾಡಬಾರ್ದು ಅಂತ ಸಮಾಧಾನ ಮಾಡಿಕೊಂಡೆ. ನನಗೆ ಇಷ್ಟ ಫ್ರೆಂಡ್ಸ್ ಈ ಥರ ಮಾಡಿದ್ರೆ, ಲೇಯರ್ ಬರ್ತೈತಲ್ಲ, 3 ಲೇಯರ್ ಇರ್ತೈತೆ ಅದರೊಳಗಡೆ ಚಪಾತಿ, ಬಿಡಿಸ್ಕೊಂಡು ತಿನ್ನೋಕ್ಕೆ ಸಕ್ಕ ಟೇಸ್ಟಿಯಾಗಿರ್ತೈತೆ. ನನಗೆ ಪರೋಟ ಕಲಿಯೋಕೆ ಈ ಜನ್ಮಕ್ಕೆ ಬರ್ತೈತೋ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಇದನ್ನೇ ಪರೋಟ ಅಂತ ಫಿಕ್ಸ್ ಆಗಿಬಿಟ್ಟು ಮಾಡ್ಕೊಳ್ತಾ ಇರೋದು. ಎಣ್ಣೆ ಹಾಕಬೇಕು ಫ್ರೆಂಡ್ಸ್ ಈ ಚಪಾತಿ ಮೇಲೆ, ಹೆಂಚು ಮೇಲೆ ಹಾಕಿದ್ಮೇಲೆ ಅವಾಗ ಪೂರಿ ಥರ ಹುಬ್ಬು ಬರ್ತೈತೆ. ನಾನು ಎಣ್ಣೆ ಹಾಕ್ತಾ ಇಲ್ಲ, ಜಾಸ್ತಿ ಆಯಿಲ್ ಆದರೆ ಶಿವಾಗ ಇಷ್ಟ ಆಗಲ್ಲ. ಇವಿಷ್ಟು ಮಧ್ಯಾಹ್ನದ ಊಟ ಫ್ರೆಂಡ್ಸ್. ಇಲ್ಲಿ ಸಬ್ಜಾ ಸ್ವೀಟು, ಮಸಾಲ, ಬಟರ್ ಪನ್ನೀರ್ ಮಸಾಲ, ಚಪಾತಿ. ಶಿವಾಗ ಹೀಟ್ ಜಾಸ್ತಿ ಅಲ್ಲ ಫ್ರೆಂಡ್ಸ್, ಸಬ್ಜಾ ಸೀಡ್ ಜ್ಯೂಸು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಹ್ಯಾಪಿ ಬರ್ತ್ಡೇ ಅಪ್ಪಿ. ಇವತ್ತು ನಿನ್ ಬರ್ತ್ಡೇ, ಇನ್ನೇನ್ಕೆ ಯಾವಾಗಿಂದ ಅಡುಗೆ ಮನೇಲಿ ಒದ್ದಾಡ್ತಿರೋದು ನಾನು. ಹ್ಯಾಪಿ ಬರ್ತ್ಡೇ ಅಪ್ಪಿ. ಕಂಗ್ರ್ಯಾಚುಲೇಷನ್. ನನಗೆ ಅಪ್ಪಿ ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಅಂತ ಹೇಳ್ಬೇಕು. ಸ್ವೀಟ್ ತಿನ್ಬೇಕಾಯ್ತು ಫಸ್ಟು. ಹೆಂಗೈತೆ ಪನ್ನೀರ್ ಬಟರ್ ಮಸಾಲ ಎಲ್ಲ ತಿನ್ಬಿಟ್ಟು ಜ್ಯೂಸ್ ಕುಡ್ಬಿಡು, ಹೀಟ್ ಜಾಸ್ತಿ ಫ್ರೆಂಡ್ಸ್. ಅದು ಸಬ್ಜಾ ಸೀಡ್ ಜ್ಯೂಸ್ ಮಾಡಿದ್ದೀನಿ. ಟೇಕ್ ಇಟ್ ಬೇಬಿ. ಶಿವಕುಮಾರ್ ಅವರು ಕೆಲಸ ಎಲ್ಲ ಮುಗಿಸಿ ಬಂದು ಕುಂತವ್ರೆ, ಊರಿಗೆ ಹೊರಡಕ್ಕೆ ರೆಡಿ ಆಗ್ತಾವ್ರೆ. ಈಗ ಶಿವ ಹೊರಡ್ತೈತೆ ಫ್ರೆಂಡ್ಸ್. ಈ ಗ್ಯಾಪಲ್ಲಿ ನಾನು ಮನೆ ಬಾಗಿಲೆಲ್ಲ ಗುಡಿಸಿ ಪಾತ್ರೆ ತೊಳ್ಕೊಂಡು ಮನೆ ಒಳಗೆ ಲಾಕ್ ಹಾಕ್ತೀನಿ. ಶಿವ ಆಚೆ ಹೋದ್ಮೇಲೆ ನಾವು ಸಂಜೆ ಟೈಮು ಒಳಗೆ ಲಾಕ್ ಆಗಬೇಕು. 1 hour later. ಒಂದು ರಾಶಿ ಪಾತ್ರೆ ಎಲ್ಲ ತೊಳೆದು ಮನೆ ಬಾಗಿಲೆಲ್ಲ ಗುಡಿಸಿದಾಯ್ತು ಫ್ರೆಂಡ್ಸ್. ಹಸ್ಬೆಂಡ್ ರೆಡಿ ಆಗಿದ್ದಾರೆ. ಒಂದು ಸೆಕೆಂಡ್, ಹ್ಯಾಪಿ ಬರ್ತ್ಡೇ ಗಂಡಪ್ಪ. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಗಿಫ್ಟ್ ಏನು ಕೊಡ್ಸಲ್ಲ? ಅಮ್ಮತ್ನ ಇನ್ನೊಂದ್ಸಲ ಜೋರಾಗಿ ಹೇಳಪ್ಪಿ. ಅಪ್ಪಿ ಒಂದು ಶರ್ಟ್ ಯಾರು ತಗೋಬರೋಣ ನಡಿಯಪ್ಪಿ ಪ್ಲೀಸ್. ಕಂಜೂಸ್ ಫ್ರೆಂಡ್ಸ್, ಕಂಜೂಸ್. ಒಂದು ಶೋಕಿ ಇಲ್ಲ, ಏನೂ ಇಲ್ಲ. ಏನೋ ಜೀವನದಲ್ಲಿ ಎಲ್ಲ ಮುಗ್ದೋದಂಗೆ, ಎಲ್ಲ ಕಳ್ಕೊಂಡಂಗೆ. ನಾನು ತಲೆ ಬಚ್ಚಲ್ಲ ಫ್ರೆಂಡ್ಸ್, ಇವತ್ತೇ ಹೋಗೋಯ್ತು. 6 ಗಂಟೆ ಮೇಲೆ ತಲೆ ಬಚ್ಚಲ್ಲ ನಾನು. ನೀಟಾಗಿ ಹಾಕ್ಸೋಪ್ಪಿ ಟೈಲ್ಸ್ ಎಲ್ಲ, ದೇವ್ರ ಮನೆಗೆ ನೀಟಾಗಿ ಹಾಕ್ಸ್ಬೇಕು ಫ್ರೆಂಡ್ಸ್. ನಿನ್ಗೇನಾದ್ರೂ ಇನ್ನೊಬ್ರು ಸಹಾಯಕ್ಕೆ ಬೇಕಾದ್ರೆ ಟಾಮು ರೆಡಿಯಾಗಿ ಅವನೇ ಕರ್ಕೊಂಡೋಗು. ಅತ್ತ ಗಾಡಿ ಹೆಲ್ಮೆಟ್ ಹಾಕೊಂಡ್ ತಟ್ಟು, ಮೊನ್ನೆ ತರ 300 ರೂಪಾಯಿ ಹೋಗೈತೆ. ಹುಷಾರ್ಪ, ಸ್ಟ್ಯಾಂಡ್ ಎತ್ತು. ಓ, ಊರ್ಗ್ ಹೋಗೋ ಖುಷಿ, ಸ್ಟ್ಯಾಂಡು ನೆನಪಿಲ್ಲ. ಬರ್ಲ ಒಳಕ್ಕೆ. ಇವತ್ತು ಭಾನುವಾರ ಮಲ್ಕೊಳ್ಳೋ ಟೈಮ್ ಇನ್ ಸ್ವಲ್ಪ ಹೊತ್ತು. ಶಿವ ಇಲ್ಲ, ಇವತ್ತಾದ್ರೂ ಸ್ವಲ್ಪ ಆರಾಮಾಗಿ ಮಲ್ಕೊಳ್ಳೋಣ ಅಂದ್ರೆ ಇವ್ನು ಮಲ್ಗೋಕ್ಕೂ ಬಿಡಲ್ಲ. ಬೆಳಗ್ಗೆ ಇವನು ಹೆಣ್ಮಕ್ಳಿಗೆ ಬೇಗ ಎದ್ದೊಳ್ಬೇಕು ಅಂತ ಎಬ್ಬರಿಸ್ತಾನೆ ಅನ್ಕೊಂಡೆ ಫ್ರೆಂಡ್ಸ್. ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ಲಂಚ ಕೊಡ್ತೀನಿ ಇವ್ನಿಗೆ, 2 ಬಿಸ್ಕೆಟ್. ಅದಕ್ಕೋಸ್ಕರ ಎಬ್ಬರಿಸೋದು ಇವನು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಬಿಸ್ಕೆಟ್ ಕೊಟ್ಮೇಲೆ ಸೈಲೆಂಟ್ ಆಗಿ ಮಲ್ಗವನೆ. ಬಿಸ್ಕೆಟ್ಗೋಸ್ಕರ ನಿದ್ದೆ ಹಾಳು ಮಾಡ್ತೀಯಲ್ಲ ಟಮ್ಮು. ತಿನ್ಬಿಟ್ಟು ಬಾರ್ಲಾ. ಅವನು ಸಾರು ತಿನ್ನಲ್ಲ ಫ್ರೆಂಡ್ಸ್. ಪನ್ನೀರ್ ಬಟರ್ ಮಸಾಲ ಇತ್ತಲ್ಲ, ಗೊಜ್ಜಿತ್ತು ಬರೀನು. ಹಾಕೋಣ ನೋಡೋಣ, ಟ್ರೆಂಡ್ ತಿಂತಾನೆ ಅಂದ್ಬಿಟ್ಟು ಹಾಕಿದ್ರೆ ತಿಂತವನು ಚಪ್ಪರ್ಸ್ಕೊಂಡು. ಇಲ್ಲ, ಫಾಲೋ ಮಾಡ್ಕೊಂಡು ಬರ್ತಾವನೆ ಫ್ರೆಂಡ್ಸ್. ಇವತ್ತು ಒಂದು ಖುಷಿ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ, ತುಂಬ ವರ್ಷಗಳಿಂದ ನನಗೊಂದು ಆಸೆ ಇತ್ತು, ಒಂದಿನಾದರೂ ಲೈಫಲ್ಲಿ ಒಂದಿನಾದರೂ
ಬೆಳಗಿನ ಜಾವ ಅನ್ನಲ್ಲ ಅದನ್ನ, ಬೆಳಗ್ಗೆ 10 ಗಂಟೆಗೆ ಎದ್ದೊಳ್ಬೇಕು ಅಂತ ಆಸೆ ಇತ್ತು ಫ್ರೆಂಡ್ಸ್. ಆ ಆಸೆ ಇವತ್ತು ಈಡೇರ್ತು. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಇದೆಂತ ವಿಚಿತ್ರ ಆಸೆ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ನನ್ನ ಲೈಫಲ್ಲಿ ಚಿಕ್ಕ ವಯಸ್ಸಿಂದನೂ ಸೂರ್ಯ ಹುಟ್ಟೋಕೆ ಮುಂಚೆ ಎದ್ದು ಸಾಕಾಗೋಗ್ಬಿಟ್ಟಿತ್ತು. ಒಂದಿನಾದ್ರೂ ಸೂರ್ಯ ಹುಟ್ಟಿದ ಮೇಲೆ ಸೂರ್ಯನ ಎದ್ದು ನೋಡಬೇಕು ಅನ್ನೋದು ಆಸೆ ಇತ್ತು. ಮದುವೆ ಆದಾಗಂತೂ ಅದು ಕನಸಿನ ಮಾತೆ ಆಗೋಗಿತ್ತು. ಶಿವ ಒಂಥರ ಹಳೆ ಕಾಲದ ಮುದುಕಿ ಥರ ಆಡ್ತೈತೆ ಫ್ರೆಂಡ್ಸ್. 6 ಗಂಟೆ ಮೇಲೆ ಹೆಣ್ಮಕ್ಳು ಮಲಗಬಾರ್ದು, ದರಿದ್ರ ಬತ್ತೈತೆ, ಕಷ್ಟ ಬತ್ತೈತೆ ಅಂತೆಲ್ಲ ಗುರಾಯಿಸಿ ಎಬ್ಬರಿಸ್ತಾ ಇತ್ತು. ನಾನು ಇಷ್ಟು ವರ್ಷ ಬೇಗ ಎದ್ದೆ, ಎಂಥ ಐಶ್ವರ್ಯನೂ ಬಂದಿಲ್ಲ. ನಾವೇನು ಕಷ್ಟಪಡ್ತೀವೋ ಅದು ಮಾತ್ರ ನಮಗೆ ಬಂತು. ಅದಕ್ಕೆ ಇವತ್ತು ಶಿವ ಇರಲಿಲ್ವಲ್ಲ, ಹೆಂಗಿದ್ರು ಲೇಟಾಗಿ ಎದ್ದೆ. ಎಷ್ಟು ಖುಷಿ ಆಗ್ತೈತೋ ಲೇಟಾಗಿ ಎದ್ದಿದ್ದಕ್ಕೆ. ಓಕೆ ಫ್ರೆಂಡ್ಸ್, ಈಗ ಲೈಟಾಗಿ ಒಂದು ವಾಕಿಂಗ್ ಮಾಡ್ಕೊಂಡು ಹೋಗಿ ಆಮೇಲೆ ನಮ್ಮ ದಿನಾನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಈ ಥರ ಓಡಾಡ್ತಾ ಇದ್ದೀನಿ. ಶಿವ ಇನ್ನೂ ಬಂದಿಲ್ಲ. ದೇವ್ರ ಮನೆ ಕೆಲಸ ನಡೀತಾ ಐತೆ. ಟೈಲ್ಸ್ ಹಾಕೋದು ಮಧ್ಯಾಹ್ನ ಮೇಲೆ ಬತ್ತೈತೆ. ಆಮ್ಟೆಕಾಯಿ ಐತಲ್ಲ ಫ್ರೆಂಡ್ಸ್, ಅದರದ್ದೇ ದೊಡ್ಡ ಟೆನ್ಷನ್ ನನಗೆ. ತುಂಬ ಜನ ವೇಸ್ಟ್ ಮಾಡಬೇಡ್ರಿ, ಸಿಗಲ್ಲ ಅದೆಲ್ಲೂ ಪ್ರೂಫ ಸಿಗೋದು, ವೇಸ್ಟ್ ಮಾಡಬೇಡ್ರಿ ಅಂತ ಹೇಳಿದ್ರಲ್ಲ. ಸರಿ ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಅದು ಬೇರೆ ಜಾಸ್ತಿ ಐತೆ. ನೋಡ್ತೀನಿ ಫ್ರೆಂಡ್ಸ್, ಆಮ್ಟೆಕಾಯಿ ಉಪ್ಪಿನಕಾಯಿ ಬಿಟ್ಟು ಬೇರೆ ಏನು ಮಾಡ್ಬೋದು ಫ್ರೆಂಡ್ಸ್, ಕಮೆಂಟ್ ಮಾಡಿರಿ. ಇವಾಗ ಆಮ್ಟೆಕಾಯಿ ಹಿಂಗೆ ಹೋಗಿ ನಾವು ಹಾಕೋಕ್ಕಾಗಲ್ಲ. ಫ್ರೆಶ್ ಆಗಿಬಿಟ್ಟೆ ಉಪ್ಪಿನಕಾಯಿಗೆ ನಾವು ಕೈ ಹಾಕಬೇಕು. ಅವೆಲ್ಲ ಲಕ್ಷ್ಮೀ ದೇವಿ ಅಂತಾರೆ ಉಪ್ಪಿನಕಾಯಿನ. ಹಾಗಾಗಿ ಇವತ್ತು ಆಮ್ಟೆಕಾಯಿನ ಒಂದು ಗತಿ ಕಾಣಿಸುವ ಫ್ರೆಂಡ್ಸ್, ಉಪ್ಪಿನಕಾಯಿ ಹಾಕುವ. ಇವನಿಂದೆ ಫಾಲೋ ಮಾಡ್ಕೊಂಡು ಹೋದ್ರೆ ಬೆಸ್ಟು ಫ್ರೆಂಡ್ಸ್. ಯಾವುದೇ ಹಾವುಗಳು ಅವು ಇವು ಇರಲ್ಲ ಅಂತ ದಾರಿಲೇ ಕರ್ಕೊಂಡು ಹೋಗೋದು ಇವನು. ಮನೆ ಈ ಕಡೆ ಐತೆ ಟಾಮು. 10 ಗಂಟೆ ಆದ್ರೂ ಮನೆ ಬಾಗಿಲು ಸಹ ಗುಡಿಸಿಲ್ಲ. ನಿನ್ ಜನ್ಮಕ್ಕೆ ಹೋಗೋ. ಅಸ್ಕೆ ಸಹ ಎತ್ತಿಲ್ಲ. ನಾನು ರಾತ್ರಿ ನಾನು ದಾಲ್ ಮಾಡ್ಕೊಂತಿದ್ದೆ ಫ್ರೆಂಡ್ಸ್, ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ. ಅಂದರೆ ಇವತ್ತು ನಂದೇ ಅಲ್ಲ, ಫುಲ್ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ದಾಲ್ ಐತೆ, ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ನನ್ನ ಫೇವ್ರೆಟ್ಟು. ಶಿವ ಇದ್ದಾಗ ಮಾಡಿದ್ರೆ ಶಿವ ದಿನಲ್ಲ ಮಾಡಲ್ಲ ಸರಿಯಾಗಿ. ಓಕೆ ಫ್ರೆಂಡ್ಸ್, ಈಗ ನಾನು ಹಾಸಿಗೆ ಎಲ್ಲ ಎತ್ಬಿಟ್ಟು ಬೇಗ ಮನೆ ಬಾಗಿಲೆಲ್ಲ ಗುಡಿಸ್ಬೇಕು. ಯಾಕಂದ್ರೆ ವೈಫೈ ನೆನ್ನೆಯಿಂದ ಬರ್ತಾ ಇಲ್ಲ, ನೆನ್ನೆ ಸಂಜೆಯಿಂದ ಆ ಅಣ್ಣದವ್ರು ರೆಡಿ ಮಾಡಕ್ಕೆ ಬರ್ತಾರಂತೆ. ಬಂದು ನೋಡ್ಬಿಟ್ರೆ ಆಮೇಲೆ ಮಕ್ ಹೋಗಿದ್ದಾರೆ. ಏನಿದೆ ಹೆಣ್ಮಕ್ಳಿರೋ ಮನೇನ ಇದು, ಏನಿದೆ ಚೀಚಿ ಯಪ್ಪ, ಆ ಥರ ಕೆಟ್ಟ ಹೆಸರು ತಗೋಬಾರ್ದು. ಪ್ರತಿದಿನ ಈ ಕೆಲಸನ ಶಿವನೇ ಮಾಡೋದು ಫ್ರೆಂಡ್ಸ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗ್ಬಿಟ್ಟು ಮನೆ ಬಾಗಿಲು ಗುಡ್ಸೋಕೆ ಹೋಗ್ಬಿಡ್ತೀನಿ. ಹಾಸಿಗೆ ಎತ್ತೋ ಕೆಲಸ ಪರ್ಮನೆಂಟಾಗಿ ಶಿವಾಗೆ ಕೊಟ್ಬಿಟ್ಟಿದ್ದೀನಿ. ಎತ್ತು ನಿಲ್ಲಿಸ್ಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಈ ಕೆಲಸ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಬೆಡ್ಶೀಟು ಒಗೆಗೆ ಹಾಕೊಳ್ಳೋಣ, ದೊಡ್ಡ ಬೆಡ್ಶೀಟು ಅಂತ ಅನ್ಕೊಂಡೆ. ಆದರೆ ಯಾಕೋ ಇತ್ತೀಚೆಗೆ ಮೋಡಲ್ಲ ಫ್ರೆಂಡ್ಸ್, ಮಳೆ ಬೇಗ ಒಣಗಲ್ಲ. ಮತ್ತೆ ಚಳಿ ಬೇರೆ ಸಿಕ್ಕಾಪಟ್ಟೆ ಐತೆ, ಶೀತ ಆಗ್ಬಿಡ್ತೈತೆ. ಇನ್ನೊಂದು 2-3 ದಿನ ನೋಡ್ಕೊಂಡು ಆಮೇಲೆ ಒಗ್ದಾಕೋಣ ಅಂದ್ಬಿಟ್ಟು ಬರೀ ಹಾಸಿಗೆ ಮೇಲೆ ಹಾಕಿರೋದು ಮಾತ್ರ ಚೇಂಜ್ ಮಾಡ್ಕೊಂಡು ಒಗ್ದಿರೋದು ಹಾಕೊಳ್ತಾ ಇದ್ದೀನಿ. ಇನ್ನೊಂದಿತ್ತು ಫ್ರೆಂಡ್ಸ್, 3 ಇರೋದು ಹಾಸಿಗೆ ಮೇಲೆ ಹಾಕೋದು ನಮ್ದು. ಇದ್ರನ್ನ ಏನಂತ ಕರೀತಾರೆ ಗೊತ್ತಿಲ್ಲ ಫ್ರೆಂಡ್ಸ್, ಮರ್ತೋಗಿದ್ದೀನಿ. ಇನ್ನೊಂದು ಚೋಟು ಅರ್ಧ ಪುಟ. ಶಿವ ಇದ್ದಾಗ ಶಿವನೇ ಹಾಸಿಗೆ ಎತ್ತಿಕ್ತಿದ್ದೆ ಫ್ರೆಂಡ್ಸ್. ಅಪ್ರೂಪಕ್ಕೆ ನಾನು ಒಂದಿನ ಎತ್ ನಿಲ್ಸೋಣ ಅಂದ್ರೆ 1000 kg ಭಾರ ಅನ್ನಿಸ್ತಿದ್ದ ಹಾಸಿಗೆ. ಇವಾಗ ನಾನು ಎತ್ತಬೇಕಾದ್ರೆ ಪೇಪರ್ ಥರ ಎತ್ ನಿಲ್ಲಿಸ್ಬಿಟ್ಟೆ. ಗಂಡ ಇದ್ದಾಗ ಎಷ್ಟು ಮೈ ಭಾರ ಬರ್ತೈತೆ ನನಗೆ. ಆಮೇಲೆ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಮತ್ತು ಶಿವ ಇದ್ದಾಗ ಅಷ್ಟೇ ಫ್ರೆಂಡ್ಸ್, ನಾನು ಕೆಲಸ ಮಾಡೋಕ್ಕೆ ಒದ್ದಾಡ್ತಾ ಇರ್ತೀನಿ. ಶಿವ ಕೆಲ್ಸಕ್ಕೆ ಹೋದ್ರೇನೆ, ಹೋಗ್ಬಿಟ್ಟ ಮೇಲೇ ನಾನು ಕೆಲಸ ಸ್ಟಾರ್ಟ್ ಮಾಡೋದು. ಮನೇಲಿ ಇರೋ ತನಕ ಟಾರ್ಚರ್ ಕೊಟ್ಕೊಂಡು ಕೂತಿರ್ತೀನಿ. ಕೆಲಸದಿಂದ ಬರೋಷ್ಟಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕಾಯ್ಕೊಂಡು ಕೂತಿರ್ತೀನಿ. ಇವತ್ತೇನೇನೆಲ್ಲ ನಡೀತು ಅಂತೆಲ್ಲ ಹೇಳೋಕ್ಕೆ. ಮನೇಲಿ ಇದ್ರೂ ನಡಿಬೇಕು, ಒಂದು ಗೌಳಿ ಲೊಚ್ಗುಡೋ ಸಹ ಹೇಳ್ಬೇಕು ನನ್ನ ಗಂಡನಿಗೆ. ಆ ಥರ ಅಭ್ಯಾಸ ಆಗ್ಬಿಟ್ಟೈತೆ. ಆಮೇಲೆ ಮನೆಯೆಲ್ಲ ಗುಡಿಸ್ಕೊಂಡೆ. ಪ್ರತಿದಿನ ನಾನು ಮನೆ ಬಾಗಿಲು ಗುಡಿಸ್ಬಿಟ್ಟೆ ಅಡುಗೆಗೆ ಇಡೋದು ಫ್ರೆಂಡ್ಸ್. ಈಗ 12 ಗಂಟೆ ಆಗ್ತಾ ಬಂದ್ಬಿಡ್ತು, ಹಸುವಾಗ್ತೈತಲ್ಲ, ಅದಕ್ಕೆ ಮೊದಲು ಅನ್ನಕ್ಕೆ ಇಟ್ಬಿಟ್ಟು ಈ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಮ್ಮ ಬಾಗಿಲೆಲ್ಲ ಗುಡಿಸ್ಕೊಂಡಿದ್ದಾದ್ಮೇಲೆ ನೀರು ಕಾಯ್ಸಕ್ಕೆ ಹಾಕ್ಬಿಟ್ಟು ಆಮೇಲೆ ಪಾತ್ರೆ ತೊಳೆ ಕೂತ್ಕೊಂಡ್ರೆ ಅಷ್ಟಲ್ಲಿ ನೀರು ಕಾಯಿಸ್ಕೊತೈತೆ, ಫ್ರೆಶ್ ಆಗಿಬಿಡ್ಬೋದು ಅಂತ ಅಂದ್ಬಿಟ್ಟು ಪಾತ್ರೆಗೆ ನೀರೆಲ್ಲ ತುಂಬಿಸ್ಕೊಂಡು ಸಿಲ್ವರ್ ಎಲೆಗಳಿರ್ತೈತಲ್ಲ ಫ್ರೆಂಡ್ಸ್, ಅದು ಬೇಗ ಅಂಟ್ಕೊಳ್ತೈತೆ ಗರಿಗಿಂತ ಫಾಸ್ಟಾಗಿ. ಅದಕ್ಕೆ ಅದನ್ನೇ ಇಟ್ಬಿಟ್ಟು ದೊಡ್ಡ ಸೌದೆ ಶಿವ ಬೆಳಗ್ಗೆನೆ ತಂದಿಟ್ಬಿಟ್ಟು ಹೋಗ್ಬೇಕಾದ್ರೆ ನೀರು ಕಾಯಿಸ್ಕೊಳಕ್ಕೆ ಸೌದೆ ತಂದಾಕಿದ್ದೀನಿ ನೋಡು ಅಂತ ಹೇಳ್ಬಿಟ್ಟು ಹೋಯ್ತು. ನಾನು ಆ ಕಡೆ ಈ ಕಡೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು. ಯಾಕಂದ್ರೆ ಇವಾಗ ಹಾವುಗಳು ಜಾಸ್ತಿ ಫ್ರೆಂಡ್ಸ್, ಮಳೆ ಬಿದ್ದಿರೋದಕ್ಕೆ. ನಾನು ಹಿಂದೆ ಮುಂದೆ ನೋಡಲ್ಲ, ಮೇಲೆ ಕೆಳಗೆ ಅಂತೂ ನೋಡೋದೇ ಇಲ್ಲ, ನೆಲನಂತೂ ಕಾಣಿಸೋದೇ ಇಲ್ಲ ನನಗೆ ಆಚೆ ಈಚೆ ಹೋದಾಗ. ಅದಕ್ಕೆ ಈ ಕೆಲಸ ಎಲ್ಲ ಶಿವನೇ ಮಾಡ್ಕೊಟ್ಬಿಟ್ಟು ಹೋಗಿತ್ತು. ಆಮೇಲೆ ಪಾತ್ರೆ ತೊಳೆ ಕೂತ್ಕೊಂಡೆ. ಇರೋದು ಒಬ್ಬಳೇ ಆದ್ರೂ ನಿನ್ನೆ ಪನ್ನೀರ್ ಬಟರ್ ಮಸಾಲ ಅವೆಲ್ಲ ಮಾಡಿದ್ನಲ್ಲ ಫ್ರೆಂಡ್ಸ್, ತೊಳೆದೇ ಇಲ್ಲ. ನಿನ್ನೆ ಸಾಯಂಕಾಲ ಶಿವ ಹೋಗಿದ್ದೆ ಚಾನ್ಸ್ ಅಂದ್ಬಿಟ್ಟು ಹಾಸಿಗೆ ಹಾಕೊಂಡು ಮಲ್ಕೊಂಡಿದ್ದೆ. ಕೆಲಸ ನನಗೆ ಎಷ್ಟೋ ವರ್ಷ ನಿದ್ದೆಗೆಟ್ಟಿರೋ ಥರ ಕುಂಭಕರ್ಣನ ಥರ ನಿದ್ದೆ ಮಾಡಿದ್ದೀನಿ. ಅದಕ್ಕೆ ಆ ಪಾತ್ರೆಗಳೆಲ್ಲ ಈಗ ಎತ್ತಾಕೊಂಡು ತೊಳಿತಾ ಇದ್ದೀನಿ. ಶಿವ ಬರೋಷ್ಟಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಬಿಟ್ರೆ ಆಮೇಲೆ ಊರಲ್ಲಿ ಏನೇನು ನಡೀತೋ ಅದೆಲ್ಲ ಮಾತಾಡ್ಕೊಂಡು ಕುತ್ಕೋಬೋದು ಅಂದ್ಬಿಟ್ಟು. ಶಿವಾಗ ಅವತ್ತೊಂದು ದಿನ ಊರಲ್ಲಿ ಏನೇನು ನಡೀತೋ ಅಂತ ಹೇಳೋಕೆ ಇಷ್ಟನೇ ಆಗಲ್ಲ. ನಾನೇ ಕೆತ್ಕಿ ಕೇಳ್ತಾ ಇರ್ತೀನಿ, ಕೆಮ್ಮೋದು, ಸೀನೋದು, ಊಟ ತಿಂದಿದ್ದು, ಎಲ್ಲಿ ತಿಂದೆ, ಯಾರ ಹತ್ರ ಸೇರಿದ್ದೆ, ಏನು ಮಾತಾಡಿದೆ ಅಂತೆಲ್ಲನೂ. ಅದೊಂಥರ ಖುಷಿ ಫ್ರೆಂಡ್ಸ್ ನನಗೆ. ನಮಗೆ ಬೇರೆ ವಿಷಯಗಳು ಏನೂ ಇರಲ್ಲ ಮಾತುಕತೆ ಆಡೋಕ್ಕೆ. ಇನ್ನು ಊರಲ್ಲಿ ಏನು ನಡೀತೋ ಅದು ಇದೇ ಇರ್ತಿತ್ತಲ್ಲ. ಹಂಗಾಗಿ ಹಿಂಗೆ ಪಾತ್ರೆಗಳೆಲ್ಲ ತೊಳ್ಕೊಂಡ್ಮೇಲೆ ಅಲ್ಲಿ ಫ್ರೆಂಡ್ಸ್ ಬಿನ್ಗೆ ಕಾಣಿಸ್ತೈತಲ್ಲ, ಅದು ನಮ್ಮ ಮೆಮೊರೇಬಲ್ ಬಿನ್ಗೆ ಫ್ರೆಂಡ್ಸ್. ಯಾಕಂದರೆ ನಾವಿಲ್ಲಿ ಬಂದ ಹೊಸ್ತರಲ್ಲಿ ಅದೊಂದೇ ಬಿನ್ಗೆ ತಗೊಂಡಿದ್ದು ನೀರು ಇಟ್ಕೊಳ್ಳೋಕ್ಕೆ. ಅಡುಗೆ ಮಾಡೋಕ್ಕೆ ಕುಡಿಯೋಕ್ಕೆ ಎರಡಕ್ಕೂ ಬಳಸ್ತಾ ಇದ್ದೆ. 8 ವರ್ಷದಿಂದ ಒಡೆದೇ ಹೋಗಲಿಲ್ಲ ಫ್ರೆಂಡ್ಸ್. ಸ್ಕ್ರ್ಯಾಚು ಆಗದಿರ ಹಂಗೆ ಐತೆ, ಅಷ್ಟು ನೀಟಾಗಿ ಹುಷಾರಾಗಿ
ಎತ್ತಿಟ್ಕೊಂಡಿದ್ದೀನಿ. ಏನಾದರೂ ಹೊಸ ಪಾತ್ರೆಗಳು ತಗೊಂಡು ಹಳೆ ಪಾತ್ರೆಗಳು ಚೇಂಜ್ ಮಾಡೋಣ ಅಂದರೆ ಅವುಗಳ ಮೇಲೆ ಒಂಥರ ಸೆಂಟಿಮೆಂಟ್ ಫ್ರೆಂಡ್ಸ್. ನನಗೆ ಮನೆ ಬಿಟ್ಟು ಆಚೆ ಬಂದಾಗ ಖಾಲಿ ಕೈಯಲ್ಲಿ ಬಂದು 2 ತಟ್ಟೆ 2 ಗ್ಲಾಸು 2 ಪಾತ್ರೆ ಈ ಥರ ತಗೊಂಡಿರೋದು ಒಂಥರ ಎಮೋಷ್ನಲ್ ಕನೆಕ್ಷನ್. ಅದು ಚೇಂಜ್ ಮಾಡೋಕ್ಕೆ ಮನ್ಸಾಗ್ತಾ ಇಲ್ಲ. ಕೆಲವೊಂದು ಪಾತ್ರೆಗಳು ಮಾತ್ರ ಕಂಠ ಹೋಗ್ಬಿಟ್ಟೈತೆ, ಸಿವರ ಚುಚ್ತೈತೆ, ಅವುಗಳು ಮಾತ್ರ ಚೇಂಜ್ ಮಾಡಬೇಕು ಅನ್ಕೋತಾ ಇದ್ದೀನಿ. ಯಾವಾಗ ಚೇಂಜ್ ಮಾಡ್ತಿರೋ ಗೊತ್ತಿಲ್ಲ. ಎಲ್ಲ ಕ್ಲೀನ್ ಮಾಡೋಷ್ಟ್ರಲ್ಲಿ ಟೈಮ್ ಬಂದು 12 ಗಂಟೆ ಫ್ರೆಂಡ್ಸ್. ಇನ್ನು ಕಾಫಿ ಟೀ ಊಟ ಏನೂ ಇಲ್ಲ. ಈಗ ಫ್ರೆಶ್ ಆಗ್ಬಿಟ್ಟು ಬಂದು ಆರಾಮಾಗಿ ಊಟ ಮಾಡೋಣ ಸಮಾಧಾನವಾಗಿ ಅಂದರೆ ವೈಫೈ ರೆಡಿ ಮಾಡ್ತಾರಲ್ಲ ಅಣ್ಣಂದ್ರು ಬರ್ತಾರಂತೆ ಫ್ರೆಂಡ್ಸ್. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಆಗ್ಲಿಂದ ಬರ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ನಾನು ಊಟ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಆದ್ರೆ ಆಯಿತು. ಇವತ್ತು ಭಾನುವಾರ ಆಗಿರೋದ್ರಿಂದ ದಾಲ್ ತಿನ್ನೋಕ್ಕಾಗ್ತೈತೆ, ಅದ್ರ ಜೊತೆಗೆ ಸೈಡ್ಗೆ ಏನಾರು ಇರಬೇಕಲ್ಲ ಫ್ರೆಂಡ್ಸ್. ಬರೀ ದಾಲ್ ತಿನ್ನೋಕ್ಕಾಗ್ತಾ ಇಲ್ಲ. ವೆಜ್ಜಲ್ಲಿ ಏನಾದರೂ ಮಾಡ್ಕೊಬಿಡ್ತೀನಿ. ಬೆಂಡೆಕಾಯಿ ಇಲ್ಲ, ಬೆಂಡೆಕಾಯಿ ಫ್ರೈ ಆಗಲಿ, ಆಲೂಗಡ್ಡೆ ಐತೆ ಆಲೂಗಡ್ಡೆ ಫ್ರೈ ಆಗಲಿ ಮಾಡ್ಕೋತೈತೆ. ಭಾನುವಾರ ಅವೆಲ್ಲ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ಗಂಟ್ಲು ಒಳಗಡೆ ಹೋಗಲ್ಲ. ಅದಕ್ಕೆ ಶಿವ 20 ರೂಪಾಯಿ ಕೊಟ್ಬಿಟ್ಟು ಹೋಗಿದೆ. ನಾವು ಮೊಟ್ಟೆ ತಗೊಬರೋಣ ಬನ್ನಿ ಫ್ರೆಂಡ್ಸ್. ಆಮ್ಲೆಟ್ ದಾಲ್ ರೈಸ್ ಸೂಪರ್ ಟೇಸ್ಟ್ ಇರ್ತಿದೆ. ಅವ ಅಣ್ಣಂದ್ರೆ ಎಷ್ಟೊತ್ತು ಬರ್ತಾರೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಟಮ್ಮ ನಡೀಲ ಅಂಗಡಿಗೆ ಹೊಟ್ಬರೋಣ, ನಡಿ ಮೊಟ್ಟೆ ತಗೊಬರೋಣ. ಇಲ್ಲಿ ಕಾಸು ನೀನೇ ತಗೋಬಾ ಹೋಗು. ಅಮ್ಮ ಈಸ್ಕೊತವ್ರೆ, ಎಲ್ಲ ಬುದ್ಧಿ ಐತೆ. ಹೊರ ದೇಶದಲ್ಲೆಲ್ಲ ನಾಯಿಗಳು ತಗೋಬತ್ತಾವ ಗೊತ್ತಾ. ಅಂಗಡಿಗೆ ಹೋಗುವ ಹೊಟ್ಟೆ 12 ಗಂಟೆ ಆಯ್ತು. ಬಾಗಿಲು ಹಾಕೊಂಡು ಹೋಗ್ತೀನಿ, ನನಗೇನು ಒಳಗೆ ಇರು. ಭಯ ಇರಬೇಕು. ಬೆಳಗ್ಗೆ ಬೇಗ ಎದ್ದು ಹಾಲು ತಂದು ಕಾಫಿ ಟೀ ಮಾಡ್ಕೊಡೋಣ ಅಂದ್ಬಿಟ್ಟು 20 ರೂಪಾಯಿ ಇಸ್ಕೊಂಡೆ ಫ್ರೆಂಡ್ಸ್. ಅದು ಎಚ್ಚರನೇ ಆಗಲಿಲ್ಲ, 10 ಗಂಟೆ ಆಗ್ಬಿಡ್ತಲ್ಲ. ಅದಕ್ಕೆ ಇವಾಗ ಇದೇ ದುಡ್ಡಿಗೆ ನಾವು ಮೊಟ್ಟೆ ತಂದ್ಬಿಟ್ಟು ನಾನು ಟಮ್ಮು ಜಮಾಯಿಸೋಣ ಅಂದ್ಕೊಂಡಿದ್ದೀವಿ. ಆದರೆ ಈ ಕಡೆ 10 ಗಂಟೆ ಆದರೂ ಅಂಗಡಿಗಳು ತೆಗಿಯೋದು ಡೌಟು ಫ್ರೆಂಡ್ಸ್. ನನಗೆ ಹತ್ರ ಇರೋ ಅಂಗಡಿ ನೋಡೋಣ, ತೆಗ್ದಿರೇ ತಗೋಬತ್ತೀನಿ. ಹಿಂಗೆ ಸ್ಟ್ರೈಟಾಗಿ ಹೋದ್ರೆ ಅಲ್ಲೇ ಅಂಗಡಿ ಫ್ರೆಂಡ್ಸ್, ನಮಗೆ ಹತ್ರ. ರೋಡ್ ದಾಟ್ಬೇಡ. ಫ್ರೆಂಡ್ಸ್, ನೀವು ಒಂದು ಮೊಟ್ಟೆ 5 ರೂಪಾಯಿ, ಮೊಟ್ಟೆ ರೇಟ್ ಕಮ್ಮಿ ಆಗೈತೆ ಅಂತ ಹೇಳಿದ್ರಿ ತಾನೆ. ಮತ್ತೆ ಇಲ್ಲಿ 7 ರೂಪಾಯಿ ಐತೆ ಇನ್ನೂನು. ಇಲ್ಲಿ 21 ರೂಪಾಯಿ ಆಯ್ತು 3 ಮೊಟ್ಟೆಗೆ. ನಾನು 5 ರೂಪಾಯಿ ಅಲ್ಲ 4 ಮೊಟ್ಟೆ ತಗೊಬರೋಣ. ಟಾಮ್ 2 ನಾನು 2 ಜಮಾಯಿಸೋಣ ಅಂತ ಬಂದ್ವಿ. ನೋಡಿದ್ರೆ ಹೆಂಗಾಯ್ತು. ಕರ್ಕೊಬರ ಟಾಮು. ಎಷ್ಟು ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್. ಅದು ಕ್ರೋಟನ್ ಗಿಡದೊಳಗಡೆ ಮರಿ ಹಾಕಿತ್ತಲ್ಲ ಫ್ರೆಂಡ್ಸ್, ಜಾಸ್ತಿ ಮರಿಗಳು. ಅದರಲ್ಲಿ ಬೇರೆ ಗಜ್ಜಿನ ಅಂತ ಬಂದೈತೆ, ನಮ್ಮ ಚೋಟನ ಸಾಯಿಸ್ತಲ್ಲ ಅದೇನೇನು ಎಲ್ಲ ಮರಿನೂ ಸಾಯಿಸ್ಬಿಡ್ತು ಪಾಪ. ಇದೂ ಇನ್ನೊಂದು ಮಾತ್ರ ಐತೆ, ಅದು ಈ ಕಡೆ ಬಂದ್ಬಿಟ್ಟು ಇದಕ್ಕೆ ಬದುಕೊಂಡೈತವು. ಯಾಕೆ ಹಂಗೆ ಬಿದ್ದೋದೆ ಸುಬ್ಬಾ? ಬಾ ಮನೆ ಹತ್ರ ಬಿಸ್ಕೆಟ್ ಕೊಡ್ತೀನಿ ಬಾ. ಉಳ್ಳೊಳಗೆ ಬಿದ್ದು ಒದ್ದಾಡ್ತೈತೆ. ಓಕೆ ಬನ್ನಿ ಫ್ರೆಂಡ್ಸ್, 12 ಗಂಟೆ ಆಗ್ಬಿಡ್ತು. ಇಷ್ಟೊತ್ತು ತನಕ ಹಸ್ಕೊಂಡು ಬದುಕಿದ್ದೀನಿ ಅಂದರೆ ಇದು 8ನೇ ಅದ್ಭುತ ಅಂತಾನೆ ಹೇಳ್ಬೋದು. ಆಮ್ಲೆಟ್ ಮಾಡ್ಬೇಕಂದ್ರೆ ಮೇನ್ ಹಸಿಮೆಣಸಿನಕಾಯಿ ಇರಬೇಕು ಫ್ರೆಂಡ್ಸ್, ಅದೇ ಇರಲಿಲ್ಲ. ಅದಕ್ಕೆ ಮಸಾಲ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಹಾಕೋಬೇಕು. ಚಿಕನ್ ಮಸಾಲ ಹಾಕೊಂಡು ಚೆನ್ನಾಗಿರ್ತೈತೆ, ಇರಲಿಲ್ಲ. ಆಮೇಲೆ 3 ಮೊಟ್ಟೆನೂ ಒಡೆದಾಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಖಾರದ ಪುಡಿ ಧನಿಯಾ ಪುಡಿ ಹಾಕಿರೋದ್ರಿಂದ ಮಸಾಲೆ ಸೈಡಿಗೆ ಬಂದ್ಬಿಡ್ತೈತೆ. ಅದಕ್ಕೆ ನೋಡಿಕೊಂಡು ನೀಟಾಗಿ ಒಂದು 2-3 ನಿಮಿಷ ಕಲಿಸ್ಕೊಂಡ್ರೆ ಅವಾಗೆಲ್ಲ ನೀಟಾಗಿ ಮಿಕ್ಸ್ ಆಗ್ತೈತೆ. ಆಮೇಲೆ ಹೆಂಚಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಪೀಸಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಂಡೆ, ನೀಟಾಗಿ ಆಮ್ಲೆಟ್ ಬರಲಿ ಅಂದ್ಬಿಟ್ಟು ಆಮೇಲೆ ಆಮ್ಲೆಟ್ ಹಾಕೊಂಡೆ. ನಮ್ದು ಹೆಂಚಿಗೂ 8 ವರ್ಷ 9 ವರ್ಷ ಆಗ್ತಾ ಬಂದೈತೆ ಫ್ರೆಂಡ್ಸ್ ವಯಸ್ಸು. ಅದಕ್ಕೆ ಅದು ಮಧ್ಯ ಭಾಗದಲ್ಲಿ ಮೇಲಕ್ಕೆ ಬತ್ತೈತೆ. ಸ್ವಲ್ಪ ಹಳ್ಳ ಥರ ಇದ್ದಿದ್ರೆ ಅವಾಗ ಆಮ್ಲೆಟ್ ಚೆನ್ನಾಗಿ ಬರೋದು. ಅದಕ್ಕೆ ಹಾಕ್ಬಿಟ್ಟು ಎತ್ತಕ್ಕೋದ್ರೆ ಇತ್ತೀಚೆಗೆ ದೋಸೆನೂ ಎಲ್ಲನೂ ಡ್ಯಾಮೇಜ್ ಆಗ್ತೈತೆ. ಹೆಂಚು ಒಂದು ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಆಮ್ಲೆಟ್ ಮಾತ್ರ ಸೂಪರಾಗಿ ಹಿಂಗೆ ಬರಬೇಕು ಪಿಜ್ಜಾ ಥರ ಅಂತ ಅಂದ್ಬಿಟ್ಟು ಫುಲ್ಲು ಪ್ರಿಪ್ರೇಷನ್ ನಡೆಸಿ ನೀಟಾಗಿ ಬೇಯಿಸ್ಕೊಂಡೆ. ಆಮೇಲೆ ಎತ್ತಾಕಬೇಕಾದ್ರೂ ಅಷ್ಟೇ, ಒಂದೇ ಇಂಚಲ್ಲಿ ಎತ್ತಾಕೋದ್ರೆ ಒಂದೇ ಕೈಯಲ್ಲಿ ಸರಿ ಹೋಗಲ್ಲ ಅಂದ್ಬಿಟ್ಟು 2 ಎತ್ಕೊಂಡು ಎತ್ತಾಕಿದ್ರೂ ಪೀಸ್ ಆಗೋಯ್ತು. ತವಾದಲ್ಲಿ ಮಾಡೋದಕ್ಕಿಂತ ಎಂಚಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ನೀಟಾಗಿ ಎತ್ತಾಕೋಬೋದು. ಸ್ವಲ್ಪ ಮಂದಕ್ಕೆ ಮಾಡ್ಕೊಂಡಿದ್ರು ಬರ್ತಿತ್ತೇನೋ. ಇದು ನನ್ನ ಪ್ರಾಬ್ಲಮ್ ಅಲ್ಲ ಫ್ರೆಂಡ್ಸ್, ತವಾ ಪ್ರಾಬ್ಲಮ್ಮು. ನೀಟಾಗಿ ಬೇಯಿಸ್ಕೋಬೇಕು. ಕಾಂಬಿನೇಷನ್ ಊಟ ಅಂದರೆ ನನ್ನ ಫೇವ್ರೇಟ್ ಫ್ರೆಂಡ್ಸ್. ದಾಲ್ ಅಂತ ನೆಕ್ಸ್ಟ್ ಲೆವೆಲು. ಮೈಸೂರು ಬೇಳೆ ಹಾಕ್ಬಿಟ್ಟು ಮಾಡಿದೆ ಫ್ರೆಂಡ್ಸ್ ರಾತ್ರಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ. ಒಬ್ಬಳೇ ಇದ್ನಲ್ಲ ಮನೆಯಲ್ಲಿ, ರಾತ್ರಿ ಒಂದು ಸ್ವಲ್ಪ ಜಾಸ್ತಿ ವಾತಾವರಣ ಸೌಂಡೇ ಇಲ್ಲ. ಒಬ್ಬಳೇ ಮಾತಾಡ್ತಾ ಇದ್ರೆ ನನ್ನ ವಾಯ್ಸ್ ನನಗೆ ದೆವ್ವದ ವಾಯ್ಸ್ ಥರ ಕೇಳಿಸ್ತಿತ್ತು. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ, ನಾನು ಮಾತಾಡೋದೇ ಬೇಡಪ್ಪ ಶಿವ ಬರೋವರೆಗೂ, ಬೆಳಕಾಗೋವರೆಗೂ ಅಂತ. ಮೈಸೂರು ಬೇಳೆ ದಾಲ್ ಸೂಪರ್ ಇರುತ್ತೆ ಫ್ರೆಂಡ್. ಓಕೆ ಫ್ರೆಂಡ್ಸ್, ಶಿವನು ಬಂದಿಲ್ಲ, ವೈಫೈ ರೆಡಿ ಮಾಡೋರು ಬಂದಿಲ್ಲ. ಅದಕ್ಕೆ ನಾನು ಫ್ರೆಶ್ ಆಗಿ ಉಪ್ಪಿನಕಾಯಿ ಹಾಕೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಸ್ಟಾರ್ಟ್ ಮಾಡುವ. ಅಮಟೆಕಾಯಿ ಉಪ್ಪಿನಕಾಯಿ. ಓಕೆ ಫ್ರೆಂಡ್ಸ್, ಈಗ ಇದನ್ನೆಲ್ಲ ನೀಟಾಗಿ ತೊಳ್ಕೋಬೇಕು. ಈಗ ಉಂಡುಂಡೆ ಹಾಕಿದ್ರೆ ನೆನೆಯಲ್ಲ ಅಲ್ಲ ಫ್ರೆಂಡ್, ಜಜ್ಜಿ ಹಾಕ್ಬೇಕು ಅನ್ಸ್ತಿದೆ, ಕಟ್ ಮಾಡಿ ಹಾಕ್ಬೇಕು ಅನ್ಸ್ತಿದೆ. ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಫಸ್ಟ್ ನೀರಿಗೆ ಬಿಡ್ಸಾಕೋತೀನಿ ಫ್ರೆಂಡ್ಸ್. 2 ಸಿಸ್ಟರ್ಸ್ ಕೇಳಿದ್ರಿ, ಇದನ್ನ ನಮ್ಗೆ ಕೊಡ್ರಿ, ನಾವು ಮಾಡ್ಕೋತೀವಿ, ಉಪ್ಪಿನಕಾಯಿ ಸಿಗಲ್ಲ ಅಂತ ಎಲ್ಲ ಹೇಳಿದ್ರಲ್ಲ. ನೀವು ಎಲ್ಲಿಯವರು ಅಂತ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್. ನನಗೆ ಇಷ್ಟು ಬೇಡ, ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು, ಸರಿಯಾಗಿ ಬರ್ತೈತೋ ಇಲ್ಲೋ. ಅಕಸ್ಮಾತ್ ನನಗೆ ಪರ್ಫೆಕ್ಟ್ ಆಗಿ ಬಂತು ಅಂದ್ರೆ ಇನ್ನೂ ಸಿಗ್ತೈತೆ ಬೇಜಾನ್ ಊರ್ ಕಡೆ ಹೋದ್ರೆ.
ನಾನು ತಂದ್ಕೊತೀನಿ. ಹಂಗಾಗಿ ನೀವು ಯಾವ ಊರವರು ಹತ್ರದವ್ರೆ ಆದರೆ ಕಳಿಸ್ಕೊಡ್ತೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್. ಒಂದು ಬಿಳಿ ಬಟ್ಟೆನಲ್ಲಿ ಒರೆಸ್ಕೊತೀನಿ. ಇಷ್ಟೇ ಸಾಕು ನನಗೆ ಬರಲ್ಲ ಮಾಡೋಕ್ಕಿದ್ವು. ಹೆಂಗೆ ಮಾಡಬೇಕು ಏನೋ. ಆಮೇಲೆ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಥರ ಮಾಡಿಬಿಟ್ಟು ಅದು ವೇಸ್ಟ್ ಆಗಿಬಿಟ್ರೆ ಆಮಟೆಕಾಯಿ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಒಂದು ಬಿಳಿ ಬಟ್ಟೆ ಕಾಟನ್ ಬಟ್ಟೆ ಹಾಕಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನೀರಿನ ಅಂಶ ಇದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ ಈ ಉಪ್ಪಿನಕಾಯಿ ಆಗಲಿ ಕೆಟ್ಟೋಗ್ಬೋದೇನೋ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ತೈತಲ್ಲ ಫ್ರೆಂಡ್ಸ್, ಅದಕ್ಕೆ ಕುಟಾಣಿ ಎತ್ಕೊಂಡಿದ್ದೀನಿ. ಜಜ್ಜಿ ಹಾಕೊಳ್ಳೋಣ ಅಂದ್ಬಿಟ್ಟು ಆ ಬಟ್ಟೆ ಮೇಲೆನೇ ಜಜ್ಜಿ ಹಾಕೊಳ್ತಾ ಇದ್ದೀನಿ. ಜಸ್ಟ್ ಓಪನ್ ಆದರೆ ಸಾಕು ಹಂಗಂಗೆ ಹಾಕೋತಾ ಇದ್ದೀನಿ. ಯಾಕಂದ್ರೆ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡಿತೈತೆ. ಎಳೆಕಾಯಿ ಅಲ್ವಾ ಇನ್ನೂ. ಮತ್ತೆ ಇದು ಆಮಟೆಕಾಯಿ ಬಲ್ತಿರೋದ್ರಲ್ಲಿ ಉಪ್ಪಿನಕಾಯಿ ಮಾಡ್ತಾರಾ ಎಳೆದ್ರಲ್ಲಿ ಮಾಡ್ತಾರಾ ಅದೂ ಐಡಿಯಾ ಇಲ್ಲ. ತಿನ್ನೋಡಿದ್ರೆ ಮಾತ್ರ ಮಾವಿನಕಾಯಿ ಥರ ಉಳಿಯಿತ್ತು, ಅದಕ್ಕೆ ಹಾಕ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹೆಂಗಾಗ್ತಿತ್ತು ಏನೋ ಕನ್ಫ್ಯೂಷನ್ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪನೇ ಜಜ್ಕೊಂಡಿದ್ದೀನಿ. ಅದಕ್ಕೆ ಕಲ್ಲುಪ್ಪು ಹಾಕಿ ಎತ್ತಿಟ್ಕೊಂಡೆ. ಅದು ಚೆನ್ನಾಗಿ ಒಂದು 2-3 ದಿನ ನೆನಿಲಿ, ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಥರ ಹಾಕೋಣ. ಇಲ್ಲಾಂದ್ರೆ ನಿಮ್ಮನ್ನು ಕೇಳ್ಕೊಂಡು ಹೆಂಗೆ ಮಾಡೋದು ಅಂತ ಅನ್ಕೊಂಡು ಹಾಕೋಣ ಅಂದ್ಬಿಟ್ಟು ಸೈಡ್ಗೆ ತಿಟ್ಟೆ. ಇನ್ನು ಮಿಕ್ಕಿರೋದ್ನೆಲ್ಲ ಹಂಗೆ ಹೊರಗಡೆ ಇಟ್ಟರೆ ಬಾಡೋಗ್ತಿತ್ತಲ್ಲ, ಎಲ್ಲ ಉದ್ರೋಗ್ತಾ ಇತ್ತು, ವೇಸ್ಟ್ ಆಗ್ತೈತಲ್ಲ. ಬಿಡಿಸಿ ಕವರಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟರೆ ಯಾರಾದರೂ ಹತ್ರದವ್ರು ಕೇಳಿದ್ರೆ ಫ್ರೆಂಡ್ಸ್ಗೆ ಕಳಿಸ್ಕೊಡ್ಬೋದು ಅಂತ ಅಂದ್ಬಿಟ್ಟು ಬಿಡಿಸಿಕ್ತಿದ್ದೀನಿ ಫ್ರೆಂಡ್ಸ್. ನಮಗೆ ಹತ್ರದಲ್ಲಿರೋರು ಯಾರು ಇದ್ರೆ ಬೇಕಾದ್ರೆ ಹೇಳಿ ಫ್ರೆಂಡ್ಸ್, ಕಳಿಸ್ಕೊಡ್ತೀನಿ. ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಮತ್ತೆ ಇದ್ರಲ್ಲಿ ಬೇರೆ ಏನಾದರೂ ರೆಸಿಪಿ ಮಾಡ್ಬೋದಾ ಉಪ್ಪಿನಕಾಯಿ ಬಿಟ್ಟು, ಅದನ್ನು ಹೇಳಿ ಫ್ರೆಂಡ್ಸ್, ಟ್ರೈ ಮಾಡುವ ನೋಡೋಣ. ನಮ್ಮ ಫ್ರೆಂಡ್ಸ್ನೆಲ್ಲ ಕೇಳಿದೆ, ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಮದುವೆ ಮನೇಲಿ ಉಪ್ಪಿನಕಾಯಿ ತಿಂತೀವಲ್ಲ ಅದು ಮಾತ್ರ ಈ ಕಾಯಿ ಇದೆ ಅಂತ ಹೇಳಿದ್ರು. ಅಷ್ಟೇ ನನಗೆ ಗೊತ್ತಾಗಿದ್ದು. ಕಟ್ಟಿ ಸೈಡ್ಗೆ ತಿಟ್ಟೆ. ಅಷ್ಟರಲ್ಲಿ ವೈಫೈ ಅಣ್ಣಂದ್ರು ಬಂದರು. ಅಂದರೆ ನನಗಿಂತ ಚಿಕ್ಕವ್ರ ಥರನೇ ಕಾಣಿಸ್ತಾರೆ. ಎಲ್ಲರನ್ನೂ ಅಣ್ಣನ ತಕ್ಕದ ಅಭ್ಯಾಸ ಆಗಿರೋದ್ರಿಂದ ಅಣ್ಣಂದ್ರ ಅಂತಲೇ ಅನ್ಕೊಳ್ಳೋಣ. ಇವ್ರು ಬಂದಿದ್ದಕ್ಕೆ ನಮ್ಮ ಟಾಮು ರುಚಿಗೆದ್ಬಿಟ್ಟಿದ್ದ. ಅವರೊಂದು 10 ನಿಮಿಷ ಅದೆಲ್ಲ ರೆಡಿ ಮಾಡ್ತಾಯಿದ್ರು. ಅಲ್ಲಿವರೆಗೂ ಬೊಗಳ್ತಾನೆ ಇದ್ದ, ಅವ್ರ ಆಚೆ ಹೋಗೋವರೆಗೂ. ಅದಕ್ಕೆ ಇವ್ನು ಇರಬೇಕು ಅಂತ ಹೇಳೋದು. ಒಂಥರ ಸೆಕ್ಯೂರಿಟಿ ಗಾರ್ಡ್ಗಿಂತ ಗಾರ್ಡ್ ಅವನು ನನಗೆ. ಏನಿಲ್ಲ, ಸಣ್ಣ ಪ್ರಾಬ್ಲಮೇನೆ, ಆದರೆ ರೆಡಿ ಮಾಡೋಕೆ ಒಂದಿನ ಟೈಮ್ ತಗೋಬಿಟ್ರು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಶಿವ ಬಂದಮೇಲೆ ಶಿವ ಜೊತೆ ಸಿಗ್ತೀನಿ. ಬೈ ಫ್ರೆಂಡ್ಸ್.